ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಇವತ್ತೇನಿದು ಸ್ಯಾರಿ ಇಟ್ಕೊಂಡಿದ್ದಾರೆ ಅಂತ ಅನ್ಕೋತಿದ್ದೀರಾ. ನೋಡಿ ಒಬ್ಬ ಕಸ್ಟಮರು ನನಗೆ ಹಳೆ ಸ್ಯಾರಿ ಇದೆಯಂತೆ ಅವ್ರ ಹತ್ರ. ಸೊ ಈ ಹಳೆ ಸ್ಯಾರಿ ಬ್ಲೌಸ್ ಅವ್ರಿಗೆ ಇವಾಗ ಆಗಲ್ಲ. ಸೊ ಅದಕ್ಕೆ ನನಗೆ ಇದಕ್ಕೆ ಯಾವುದಾದ್ರೂ ಮ್ಯಾಚ್ ಮಾಡಿ ಬ್ಲೌಸ್ನ ಸ್ಟಿಚ್ ಮಾಡಿಕೊಡಿ ಅಂತ ತೊಗೊಬಂದು ಕೊಟ್ಟರು. ಇದು ತುಂಬ ಇಷ್ಟ ಅಂತೆ ಸ್ಯಾರಿ. ಸೊ ಇದಕ್ಕೆ ನಾನು ಮ್ಯಾಚ್ ಮಾಡೋದಕ್ಕೆ ನೋಡಿ ಇದು ಕ್ರೇಪ್ ಸಿಲ್ಕ್ ಸ್ಯಾರಿ ಇದು. ಸೊ ಇದೇ ಥರ ಇದ್ದು ನಾನು ನೋಡಿ ಪೀಸ್ ತಂದೆ. ಈಗ ಏನು ನಮಗೆ ಲೈನಿಂಗ್ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತಲ್ಲ ಅಲ್ಲಿ ಪೀಸ್ನ ತಂದಿದ್ದೀನಿ. 1 ಮೀಟ್ರಷ್ಟು ಪೀಸ್ ತಂದಿದ್ದೀನಿ ಇದಕ್ಕೆ ಮ್ಯಾಚ್ ಮಾಡಲಿಕ್ಕೆ. ಆಮೇಲೆ ಇದು ಲೇಸ್ ಬಂದಿದೆ ನೋಡಿ ಈ ಸ್ಯಾರಿಯಲ್ಲಿ. ಸೊ ಲೇಸಲ್ಲಿ ನಮಗೆ ಸಿಲ್ವರ್ದು ಬಂದಿದೆ. ಸೊ ನಂಗೆ ಸಿಲ್ವರ್ ಸಿಗಲಿಲ್ಲ, ಹಾಗಾಗಿ ನಾನು ಈ ಥರ ಹ್ಯಾಂಡ್ಸಿಗೆ ಕೊಡೋಕ್ಕೆ ಲೇಸ್ ಸಪ್ರೇಟಾಗಿ 1 ಮೀಟ್ರಷ್ಟು ಲೇಸ್ನ ತಂದಿದ್ದೀನಿ ಹ್ಯಾಂಡ್ಸಿಗೆ ಸ್ಟಿಚ್ ಮಾಡೋದಕ್ಕೆ. ಸೊ ಈ ಒಂದು ಬ್ಲೌಸು ಯಾವ ರೀತಿ ಟರ್ನ್ ಔಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಇದನ್ನೆಲ್ಲ ಸ್ಟಿಚ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಈ ಸ್ಯಾರಿಗೆ ಇದು ಮ್ಯಾಚ್ ಆಗುತ್ತಾ ಅಂತ. ಇದು ಡಬಲ್ ಶೇಡಿಂಗ್ ಸ್ಯಾರಿ ಆಗಿರುತ್ತೆ ನೋಡಿ. ಇದು ಥರ ಕಾಫಿ ಕಲರ್ ವಿತ್ ಬ್ಲ್ಯಾಕ್ ಎರಡೂ ಮಿಕ್ಸ್ ಆಗಿದೆ. ಈ ಥರ ಆಫ್ ಸ್ಯಾರಿ ಥರ ಮಿಕ್ಸ್ ಆಗಿರುವಂಥದ್ದು ಇದು. ಸೊ ಈ ಒಂದು ಸ್ಯಾರಿಗೆ ಇದು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಯಾವ ರೀತಿ ಟರ್ನ್ ಔಟ್ ಆಗುತ್ತೆ ಅಂತ ನೋಡೋಣ ಈ ವಿಡಿಯೋದಲ್ಲಿ. ಮತ್ತು ಲಾಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿರೋ ಬ್ಲೌಸ್ ಕಲೆಕ್ಷನ್ಸ್ ವೀಡಿಯೋದಲ್ಲಿ ಸುಮಾರಷ್ಟು ಜನ ಕಮೆಂಟ್ ಮಾಡಿದ್ದೀರಾ. ಸೊ ಅದೇ ಪ್ರಾಬ್ಲಮ್ ಆಗ್ತಿದೆ, ನಮಗೆ ಫಿನಿಶಿಂಗ್ ನೀಟಾಗಿ ಬರ್ತಾ ಇಲ್ಲ. ಯಾಕೆ ಫಿನಿಶಿಂಗ್ ನೀಟಾಗಿ ಬರ್ತಾ ಇಲ್ಲ, ಸ್ವಲ್ಪ ಡೀಟೇಲಾಗಿ ಹೇಳ್ಕೊಡಿ, ಯಾವ ರೀತಿ ಫಿನಿಶಿಂಗ್ ಕೊಡಬೇಕು ಅಂತಲೂ ಕೇಳಿದ್ದೀರಾ. ಸೊ ಎಲ್ಲವನ್ನು ಈ ಒಂದು ವೀಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ. ಸೊ ಯಾವ ರೀತಿ ನಾವು ಕಟ್ ಮಾಡಿಕೊಂಡ್ರೆ ಯಾವ ರೀತಿ ನಮ್ಗೆ ಫಿನಿಶಿಂಗ್ ಬರುತ್ತೆ, ಅದಕ್ಕೆ ನಾನು ಪ್ರತಿ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಏನಂತ ಹೇಳಿ ಕಟ್ಟಿಂಗ್ ವೀಡಿಯೋ ಅಷ್ಟೇ ನೋಡಬೇಡಿ, ಸ್ಟಿಚಿಂಗ್ ವೀಡಿಯೋ ಕೂಡ ನೋಡಿ. ಅದರಲ್ಲಿ ನಾವು ಯಾವ ರೀತಿ ಫಿನಿಶಿಂಗ್ ಕೊಡ್ತೀವಿ ಅಂತ ಗೊತ್ತಾಗುತ್ತೆ ನಿಮಗೆ. ಫಿನಿಶಿಂಗ್ ಸಮೇತ ನಾವು ಸ್ಟಿಚ್ ಮಾಡಿದ್ರೆ ನಮಗೆ ಕಟ್ಟಿಂಗು ಮತ್ತು ಸ್ಟಿಚಿಂಗಲ್ಲೇ 90% ಫಿನಿಶಿಂಗ್ ಅನ್ನೋದು 95% ಅಷ್ಟು ಫಿನಿಶಿಂಗ್ ಅನ್ನೋದು ಬಂದುಬಿಡಬೇಕು. ಇನ್ನು 5% ಫಿನಿಶಿಂಗ್ ನಾವು ಐರನ್ ನೀಟಾಗಿ ಮಾಡಿ ಕೂರಿಸಿಕೊಟ್ರೆ ನಮಗೆ ಕರೆಕ್ಟಾಗಿ 100% ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ ಬನ್ನಿ ಈ ವಿಡಿಯೋದಲ್ಲಿ ನಾನು ಕಟ್ಟಿಂಗು ವಿತ್ ಸ್ಟಿಚಿಂಗು ಯಾವ ರೀತಿ ಫಿನಿಶಿಂಗ್ ಸಮೇತ ಕೊಡಬೇಕು ಅಂತ ಡೀಟೇಲ್ಡಾಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇನ್ನೊಂದು ವಿಚಾರ ಏನಪ್ಪ ಅಂದರೆ ನೋಡಿ, ಈ ಮೆಷರ್ಮೆಂಟ್ ಬ್ಲೌಸು ಇದ್ರ ನಾನು ಕಟ್ಟಿಂಗ್ ಸ್ಟಿಚಿಂಗ್ 2 ವೀಡಿಯೋನೂ ಹಾಕಿದ್ದೀನಿ ನೋಡಿ. ಇದು ಕಸ್ಟಮರ್ಗೆ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದನ್ನೇ ನಮಗೆ ಮೆಷರ್ಮೆಂಟಿಗೆ ಕೊಟ್ಟಿದ್ದಾರೆ. ಈ ಕಸ್ಟಮರಲ್ಲಿ ಸ್ವಲ್ಪ ಚೇಂಜಸ್ ಏನು ಗೊತ್ತಾ, ಇವ್ರಿಗೆ ಬಾಡಿಗಿಂತೂ ತೋಳು ಅನ್ನೋದು ದಪ್ಪ ಇದೆ, ಆರ್ಮೋಲ್ ಅಷ್ಟೇ ದಪ್ಪ ಇದೆ, ಮತ್ತು ತೋಳು ಕೂಡ ದಪ್ಪ ಇದೆ. ಈ ಬಾಡಿ ಕಂಪೇರ್ ಮಾಡಿದ್ರೆ ಇವರಿಗೆ ತೋಳು ಮತ್ತು ಆರ್ಮೋಲ್ ತುಂಬ ದಪ್ಪ ಇದೆ. ಅವ್ರಿಗೆ ಯಾವ ರೀತಿ ನಾವು ಕಟ್ ಮಾಡಿ ಸ್ಟಿಚ್ ಮಾಡಬೇಕು. ಕೆಲವರಿಗೆ ಬಾಡಿ ಸಣ್ಣ ಇರುತ್ತೆ, ಹ್ಯಾಂಡ್ಸ್ ತೋಳು ಮತ್ತು ಈ ಆರ್ಮೋಲ್ ಅನ್ನೋದು ತುಂಬ ದಪ್ಪ ಇರುತ್ತೆ. ಅಂಥವ್ರಿಗೆ ನಾವು ಯಾವ ರೀತಿ ಫಿನಿಶಿಂಗ್ ಕೊಡಬೇಕು, ಯಾವ ರೀತಿ ಕಟ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಬೇಕು ಅಂತ ಡೀಟೇಲ್ಡಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಕು ಕೊನೆ ತನಕ ನೋಡಿ. ವಿಡಿಯೋ ತುಂಬಾ ಯೂಸ್ಫುಲ್ಲು. ಯಾರಿಗೆ ಫಿಟ್ಟಿಂಗ್ ಬರಲ್ಲ ನಮಗೆ ನೀಟಾಗಿ, ನಮಗೆ ಫಿಟ್ಟಿಂಗು ಫಿನಿಶಿಂಗ್ ಬೇಕು ಅಂತ ಕೇಳೋರು ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ. ಖಂಡಿತವಾಗ್ಲೂ ನಿಮಗೆ ಫಿನಿಶಿಂಗ್ ಮತ್ತು ಫಿಟ್ಟಿಂಗ್ ಎರಡೂ ಕರೆಕ್ಟಾಗಿ ಬರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಮೆಷರ್ಮೆಂಟ್ಗೆ ನನಗೆ ಈ ಬ್ಲೌಸ್ನ ಕೊಟ್ಟಿದ್ದಾರೆ. ಸೊ ಸ್ಯಾರಿ ಇದಾಗಿರುತ್ತೆ. ಈ ಸ್ಯಾರಿಗೆ ಈಗ ನಾನು ಬ್ಲೌಸ್ನ ಮ್ಯಾಚ್ ಮಾಡಬೇಕು, ಇದನ್ನು ಸ್ಟಿಚ್ ಮಾಡಿ. ಸೊ ಯಾವ ರೀತಿ ಕಟ್ ಮಾಡೋದು ಸ್ಟಿಚ್ ಮಾಡೋದು ಅಂತ ಡೀಟೇಲ್ಡಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನೋಡಿ. ಇವೆರಡೂ ಫಸ್ಟಿಗೆ ನಾನು ಲೈನಿಂಗ್ನ ಕಟ್ ಮಾಡ್ಕೊಳ್ತೀನಿ. ಸೊ ಲೈನಿಂಗು ಕೂಡ ಐರನ್ ಮಾಡ್ಕೋಬೇಕು. ನಾನು ಹೇಳ್ತಿದ್ದೀನಲ್ಲ, ಲೈನಿಂಗ್ ಕೂಡ ನಾವು ಐರನ್ ಮಾಡಿಕೊಂಡೆ ಲೈನಿಂಗ್ನು ಕಟ್ ಮಾಡಬೇಕು. ಆವಾಗಲೇ ನಮಗೆ ಚೆನ್ನಾಗಿ ಬರುವಂಥದ್ದು ಬ್ಲೌಸು. ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಎರಡೂ ನಮಗೆ ನೀಟಾಗಿ ಬೇಕು ಅಂದರೆ ಫಸ್ಟೇ ನೀವು ಲೈನಿಂಗ್ನ ಐರನ್ ಮಾಡಿಟ್ಕೋಬೇಕು. ವಿತೌಟ್ ಐರನ್ ನೀವು ಕಟ್ ಮಾಡಬಾರ್ದು ಲೈನಿಂಗು. ಸೊ ನಾನು ಐರನ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಈಗ ಈ ಒಂದು ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ನೋಡೋಣ ಬನ್ನಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನೀವು ಲೈನಿಂಗ್ನ ಸಿಂಕ್ ಮಾಡಿಕೊಂಡ್ರೆ ಇನ್ನೂ ಬೆಸ್ಟು, ಸಿಂಕ್ ಮಾಡಿ ಐರನ್ ಮಾಡಿಕೊಂಡ್ರೆ ಇನ್ನೂ ಬೆಸ್ಟು. ಸೊ ನಿಮಗೆ ಅಷ್ಟು ಟೈಮ್ ಇದ್ದರೆ ನಿಮ್ಮ ಸೆಲ್ಫ್ ಬ್ಲೌಸ್ ಅಂದರೆ ನಿಮ್ಮ ಬ್ಲೌಸ್ ನೀವು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ನಿಮ್ಗೆ ಅಷ್ಟು ಟೈಮ್ ಇರುತ್ತೆ. ಸೊ ನೀವು ಲೈನಿಂಗ್ನ ಸಿಂಕ್ ಮಾಡಿ ಐರನ್ ಮಾಡ್ಕೊಳ್ಳಿ, ನಿಮ್ಗೆ ಇನ್ನೂ ನೀಟಾಗಿ ಬರುತ್ತೆ ಬ್ಲೌಸು. ಫಿಟ್ಟಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಸಿಂಕ್ ಮಾಡಿ ನೀವು ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳಿ, ಸಿಂಕ್ ಮಾಡಿ ಐರನ್ ಮಾಡಿ ಮತ್ತೆ ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ, ನಿಮಗೆ ನೀಟಾಗಿ ಬರುತ್ತೆ. ನೋಡಿ ಮಾರ್ಜಿನ್ ಸಮ ಇಲ್ಲ, ನಾನು ಸ್ಟ್ರೈಟಾಗಿ ಒಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ, ಮಾರ್ಜಿನ್ ಸಮ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಕಂಪಲ್ಸರಿ. ನಾವು ಪ್ರತಿಯೊಂದು ಪಾಯಿಂಟು ಕೂಡ ನಿಮಗೆ ಫಿನಿಶಿಂಗ್ ನೀಟಾಗಿ ಬರಬೇಕಂದ್ರೆ ಪ್ರತಿಯೊಂದು ಪಾಯಿಂಟು ಮ್ಯಾಟ್ರ್ ಆಗುತ್ತೆ. ನೀವು ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀಟಾಗಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಬ್ಯಾಕಾ ಫ್ರಂಟಾ ಉಕ್ಕಿಡ್ತಾ ಇದ್ದೀರಾ ಅಂತ ನೋಡ್ಕೊಳ್ಳಿ. ನಾನು ಬ್ಯಾಕ್ ಉಕ್ಕಿಡ್ತಾ ಇದ್ದೀನಿ, ಹಾಗಾಗಿ ಕ್ಲೋಸಿಂಗ್ ಅನ್ನೋದು ನನ್ನ ಕಡೆಗೆ ಹಾಕ್ಕೊಂಡಿದ್ದೀನಿ. ನೀವು ಫ್ರಂಟ್ ಉಕ್ಕಿಡ್ತೀನಿ ಅಂತಂದರೆ ಬ್ಯಾಕ್ ಉಕ್ಕಿಡ್ತೀನಿ ಅಂದರೆ ಓಪನ್ ನಿಮ್ಮ ಕಡೆ ಹಾಕ್ಕೊಳ್ಳಿ, ಕ್ಲೋಸಿಂಗ್ ಅನ್ನೋದು ಆ ಕಡೆಗೆ ಹಾಕ್ಕೊಳ್ಳಿ. ಈಗ ಮೆಷರ್ಮೆಂಟ್ನ ತೊಗೊಳ್ಳೋಣ. ಬ್ಲೌಸಲ್ಲಿ ಯಾವ ರೀತಿ ಪರ್ಫೆಕ್ಟಾಗಿ ಮೆಷರ್ಮೆಂಟ್ ತೊಗೊಳ್ಳೋದು. ಸೊ ಕಮೆಂಟ್ ಮಾಡಿದ್ರೆ ಬಾಡಿ ಮೆಷರ್ಮೆಂಟ್ ತೊಗೊಂಡು ನಮಗೆ ಬ್ಲೌಸ್ನ ಸ್ಟಿಚ್ ಮಾಡಿ ತೋರಿಸಿ ಅಂತ. ಖಂಡಿತವಾಗ್ಲೂ ಬಾಡಿ ಮೆಷರ್ಮೆಂಟ್ ತೊಗೊಂಡು ನನ್ನದೇ ಬಾಡಿ ಮೆಷರ್ಮೆಂಟ್ ತೊಗೊಂಡು ನಾನು ಬ್ಲೌಸ್ನ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ. ನೋಡಿ ಲೆಂತ್ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಲೆಂತ್ ನನಗೆ 14.25 ಬರ್ತಿದೆ. ಅದಕ್ಕೆ 1 ಇಂಚು ಸೇರಿಸಿ 15.25 ತೊಗೊಳ್ತೀನಿ ನಾನಿಲ್ಲಿ. ಈ ಲೆಂತಲ್ಲಿ ನಿಮ್ಗೆ 1 ಪಾಯಿಂಟ್ 2 ಪಾಯಿಂಟು ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಅಂದರೆ ಕಡಿಮೆ ಅಂತೂ ಮಾಡಬೇಡಿ, ಸ್ವಲ್ಪ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಕಡಿಮೆ ಅಂತೂ ಮಾಡಬೇಡಿ ಲೆಂತಲ್ಲಿ. ಈ ರೀತಿ ಮಾರ್ಕ್ನ ಮಾಡಿ ಸ್ಟ್ರೈಟ್ ಒಂದು ಲೈನ್ನ ಹಾಕ್ಕೊಳ್ತೀವಿ. ನೀವು ಇಲ್ಲಿ ಮಾರ್ಜಿನ್ ಸಮ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಗೆ ಈ ಲೈನು ಸ್ಟ್ರೈಟಾಗಿ ಬರಲ್ಲ, ಕ್ರಾಸಾಗಿ ಬಂದುಬಿಡುತ್ತೆ. ಆವಾಗ ನಮ್ಗೆ ಬ್ಲೌಸ್ ವೇರ್ ಮಾಡಿದಾಗ ಡೀಪಲ್ಲಿ ಚೇಂಜಸ್ ಅನ್ನೋದು ಬಂದುಬಿಡುತ್ತೆ. ಹಾಗಾಗಿ ನೀವು ಈ ಮಾರ್ಜಿನ್ನ ಸಮ ಮಾಡಿಕೊಂಡು ಆಮೇಲೆ ನೀವು ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೀಟಾಗಿ ಬರುತ್ತೆ. ಓಕೆನಾ? ಇಷ್ಟಾದಮೇಲೆ ನೋಡಿ ಈಗ ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಈ ಒಂದು ಹೈಪಟ್ಟಿನ ಬಿಟ್ಬಿಡಿ. ಹೈಪಟ್ಟಿನ ಬಿಟ್ಬಿಟ್ಟು ನೀಟಾಗಿ
ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನೀಟಾಗಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಬರುತ್ತೆ ವೇಸ್ಟ್ ಅಂತ ಗೊತ್ತಾಗ್ಬಿಡುತ್ತೆ. ನೋಡಿ 30.5 ಬರ್ತಿದೆ ವೇಸ್ಟು. ಅದನ್ನು 4 ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ 15 ಕಾಲು ಬಂತು. ಇನ್ನೊಂದು ಸಲ ಫೋಲ್ಡ್ ಮಾಡ್ಕೊಳ್ಳಿ. ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀನಿ ಅಂದರೂ ಕೂಡ ಮಾಡ್ಕೋಬೋದು. ನೋಡಿ 7.6 ಬರ್ತಿದೆ. 7.6ಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. 7.6 1 ಇಂಚ್ ಡಾಟಿಗೋಸ್ಕರ, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ನೀವು ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚ್ ಇಡ್ತೀನಿ ಅಂದ್ರೂ ಇಡ್ಬೋದು. ಈಗ ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಹುಕ್ ಪಟ್ಟಿ ಕಡೆ ತಗೊಳ್ಳಿ. ಇಲ್ಲಿಂದ ನೋಡಿ ಈ ರೀತಿ ಚೆಸ್ಟ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ ನನಗಿಲ್ಲಿ 9.75 ಬರ್ತಿದೆ. 9.75 ಅಂದರೆ ಇದು ಯಾವ ಸೈಜ್ ಬ್ಲೌಸು ನೋಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. 19.25 ಬರುತ್ತೆ. 19.25ಗೆ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಿಮಗೆ ಬಂದ್ಬಿಡುತ್ತೆ. ನೋಡಿ 38.5 ಸೈಜ್ ಬ್ಲೌಸ್ ಇದು. 18.5 ಚೆಸ್ಟ್ ಬಂದದ್ದು 18.5. ಅಯ್ಯೋ 38.5 ಇದು ಚೆಸ್ಟ್ ಮೆಜರ್ಮೆಂಟ್ ಇವ್ರದ್ದು. ಬ್ಯಾಕ್ ಚೆಕ್ ಮಾಡ್ಕೊಳ್ಳೋಣ ಒಂದ್ಸಲ. ನೀವು ಫ್ರಂಟ್ ಚೆಕ್ ಮಾಡಿಕೊಂಡೆ ಅದರಲ್ಲಿ ಒಂದು 1/2 ಇಂಚಷ್ಟು ಮೈನಸ್ ಮಾಡಿಕೊಂಡ್ರೆ ಬ್ಯಾಕಿಗೆ ಬಂದ್ಬಿಡುತ್ತೆ. ಸೊ ಆದ್ರೂ ಒಂದ್ಸಲ ಬ್ಯಾಕು ಕೂಡ ಚೆಕ್ ಮಾಡೋಣ ಅಂತ. ಇದು ನಾನೇ ಸ್ಟಿಚ್ ಮಾಡಿರುವ ಬ್ಲೌಸ್ ಆಗಿರೋದ್ರಿಂದ ನೋಡಿ 19.5 ಬರ್ತಿದೆ. 19.5 ಅಂದರೆ ಫೋಲ್ಡ್ ಮಾಡ್ಕೊಳ್ಳಿ. ನಿಮಗೆ ಬ್ಯಾಕಲ್ಲಿ ಸಿಕ್ಕಿಬಿಡುತ್ತೆ ಎಷ್ಟು ಅಂತ. ನೋಡಿ 1 ಪಾಯಿಂಟ್ ಕಡಿಮೆ 9.5 ಇಟ್ಕೊಂಡ್ರೆ ಸಾಕು ನಿಮಗೆ. 9.5 ಇಟ್ಕೊಂಡ್ರೆ ನಿಮಗೆ ನೋಡಿ ಫ್ರಂಟಲ್ಲಿ ಎಷ್ಟು ಬಂತು 9.75 ಬಂತು. 1/4 ಇಂಚ್ ಮೈನಸ್ ಮಾಡಿದ್ದೀನಿ. ಅಂದರೆ ನಮಗೆ ಟೋಟಲಲ್ಲಿ 1/2 ಇಂಚು ಮೈನಸ್ ಮಾಡಿ ನಾನಿಲ್ಲಿ ಬ್ಯಾಕಿಗೆ ತಗೊಳ್ತಾ ಇದ್ದೀನಿ. ಒಂದೊಂದು ಮೆಷರ್ಮೆಂಟ್ ಬ್ಲೌಸು ಒಂದೊಂದು ಥರ ಬರುತ್ತೆ. ನಾವು ಒಂದೇ ಥರ ಅಂದ್ಕೊಂಡು ಕಟ್ ಮಾಡಿಕೊಂಡ್ರೆ ನಮಗೆ ಪ್ರಾಬ್ಲಮ್ ಅನ್ನೋದು ಬಂದ್ಬಿಡುತ್ತೆ. ಒಂದೊಂದು ಬಾಡಿ ಮೆಷರ್ಮೆಂಟ್ ಒಂದೊಂದು ಥರ ಇರುತ್ತೆ. ಎಲ್ರಿಗೂ ಒಂದೇ ಮೆಷರ್ಮೆಂಟು ಸೂಟ್ ಆಗಲ್ಲ. ಅದನ್ನು ಸ್ವಲ್ಪ ನೀವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಈಗ ಕೆಲವೊಬ್ಬರಿಗೆ ಇಲ್ಲಿ ಈಗ 9.75 ಬರ್ತಿದೆ ಫ್ರಂಟಲ್ಲಿ ಚೆಸ್ಟು ಅಂದರೆ ನಾವು ಇವರಿಗೆ 9 ತಗೊಂಡ್ರೂ ಸಾಕಾಗುತ್ತೆ ಬ್ಯಾಕಲ್ಲಿ. ಸೊ ಅವರ ಒಂದು ಬಾಡಿ ಶೇಪ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು ಬಾಡಿ ಶೇಪು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇವ್ರದ್ದು ಎಸ್ಪೆಷಲಿ ನಾನೀಗ ಸ್ಟಿಚ್ ಮಾಡ್ತಾ ಇರೋ ಅಂಥ ಬಾಡಿ ಶೇಪ್ ಅಂತೂ ಡಿಫ್ರೆಂಟ್ ಆಗೇ ಇದೆ. ಸೊ ನೋಡಿ ಎಷ್ಟು ಚೇಂಜಸ್ ಮಾಡ್ಕೊಂಡು ನಾನು ಇಲ್ಲಿ ಜಸ್ಟ್ 1/4 ಇಂಚಷ್ಟು ಮಾತ್ರ ಕಡಿಮೆ ಮಾಡ್ತಾಯಿದ್ದೀನಿ. 9.5 ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕಲ್ಲಿ ಜಸ್ಟಿಗೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಇಷ್ಟಾದಮೇಲೆ ಇವರ ಡೀಪ್ ಎಷ್ಟು ಆಗ್ತಾರೆ ಅಂತ ನೋಡೋಣ. ನೋಡಿ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋದು ತುಂಬಾ ಈಸಿ. ಇಲ್ಲಿ ಪಟ್ಟಿ ಏನಿದೆಯೋ ಅದನ್ನು ಮಾರ್ಕ್ ಮಾಡಿಕೊಂಡ್ರೆ ನಮಗೆ ನೋಡಿ 5 ಇಂಚ್ ಬರಬೇಕು. 5 ಇಂಚ್ ಅಂದರೆ ನಾನಿಲ್ಲಿ 5.75ಗೆ ಮಾರ್ಕ್ ಮಾಡ್ತೀನಿ. ಯಾಕಪ್ಪ ಅಂದರೆ 1/2 ಇಂಚ್ ಇಲ್ಲಿ ವೇಸ್ಟ್ ಹತ್ರ ಅಟ್ಯಾಚಿಗೋಸ್ಕರ ಬೇಕಾಗುತ್ತೆ. 1/4 ಇಂಚ್ ಇಲ್ಲಿ ಪೈಪಿಂಗಿಗೆ ಬೇಕಾಗುತ್ತೆ. ಅದನ್ನು ಬಿಟ್ಟು ನಾನು 5.75ಗೆ ಮಾರ್ಕ್ ಮಾಡಿಕೊಂಡ್ರೆ ಟೋಟಲ್ ನನಗೆ ಎಷ್ಟು ಬರುತ್ತೆ ನೋಡಿ. ಇಲ್ಲಿಂದ 9.75 ಅನ್ನೋದು ನೆಕ್ ಡೀಪ್ ಅನ್ನೋದು ಬರುತ್ತೆ. ಇಲ್ಲಿ ಇವರಿಗೆ ನಾನಿಲ್ಲಿ 3 ಇಂಚಸ್ ತೊಗೊಳ್ತಾ ಇದ್ದೀನಿ. ನೀವು ಮೈನಸ್ ಮಾಡ್ತೀನಿ ಶೋಲ್ಡರಲ್ಲಿ ಅಂತಂದ್ರೂ ನಾನು ಹೇಳಿದ್ನಲ್ಲ 1/4 ಇಂಚಿಗೆ 1 ಇಂಚಿಗೆ 1/4 ಇಂಚಷ್ಟು ಮೈನಸ್ ಮಾಡ್ಕೊಬರ್ರಿ. ನೋಡಿ 1/4 ಇಂಚು 1/4 ಇಂಚು 1/4 ಇಂಚು 1 ಇಂಚ್ ಆಯಿತು. 1/4 1.5 1.75 2 2/4 ಇಂಚು. ಓಕೆನಾ? 2/4 ಇಂಚ್ ನೀವು ಮೈನಸ್ ಮಾಡಬೇಕು. ಇವರ ಒಂದು ಫುಲ್ ಶೋಲ್ಡರ್ ಬಂದು 14.5. ನೀವು 2/4 ಮೈನಸ್ ಮಾಡ್ತೀನಿ ಅಂದರೆ ಇಲ್ಲಿಗೆ ಹೋಗುತ್ತೆ. ಉಳಿದಿದ್ದೆಷ್ಟಿದೆ ಅವ್ರದ್ದು ನೋಡಿ 5/4 ಇದೆ. 5/4 ನಾವು ನೆಕ್ ವಿಡ್ತ್ ಎಷ್ಟು ಶೋಲ್ಡರ್ ಎಷ್ಟು ಅಂತ ಮಾರ್ಕ್ ಮಾಡ್ಕೋಬೇಕು. ಈಗ ನೋಡಿ ಇವರ ಒಂದು ಶೋಲ್ಡರ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ರೈಟ್ ಸೈಡ್ ಶೋಲ್ಡರ್ನ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಫಿನಿಶಿಂಗ್ ನೀಟಾಗಿ ಬರಬೇಕು ಅಂದರೆ ನಾವು ರೈಟ್ ಶೋಲ್ಡರ್ನೇ ಲೆಕ್ಕ ಹಾಕೋಬೇಕು. ನೋಡಿ ನನಗೆ ಇಲ್ಲಿ 2/4 ಬಂದರೆ ಸಾಕು ಅವ್ರ ಶೋಲ್ಡರು. 2/4 ಅಂತೂ 1 ಪಾಯಿಂಟ್ ಜಾಸ್ತಿನೇ ಇದೆ. ನಾನಿಲ್ಲಿ ಶೋಲ್ಡರ್ನ 3 ತಗೊಳ್ತಾ ಇದ್ದೀನಿ. 3 ತಗೊಂಡ್ರೆ ನನಗೆ 2/4 ಅನ್ನೋದು ರೆಡಿ ಬರುತ್ತೆ. ಉಳಿದಿದ್ದನ್ನು ನೆಕ್ ಬಿಡ್ತು ನೋಡಿ 2/4 ನೆಕ್ ಬಿಡ್ತು ಬರ್ತಿದೆ ನನಗೆ. ಓಕೆನಾ? 2/4 ನೆಕ್ ವಿಡ್ತ್ ತಗೊಳ್ಳಿ ಸಾಕು. ಇಲ್ಲಿ 3 ಇಂಚ್ ತಗೊಳ್ಳಿ. ಇಲ್ಲಿ ನೀವು ಇನ್ನೂ ಬ್ರಾಡಾಗಿ ಹಾಕ್ತಾರೆ ಅಂದರೆ ನೀವು ಇನ್ನೂ ಬ್ರಾಡಾಗೆ ತೊಗೋಬೋದು. 3.5 4ವರೆಗೂ ನೀವು ತೊಗೋಬೋದು. ಇಲ್ಲಿ ಇವರು ಅಷ್ಟೊಂದು ಬ್ರಾಡ್ ಹಾಕಲ್ಲ. ಹಾಗಾಗಿ ನಾನಿಲ್ಲಿ 3 ಇಂಚ್ ಅಷ್ಟೇ ತಗೊಳ್ತಾ ಇದ್ದೀನಿ. ಡೀಪ್ ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಬ್ರಾಡಾಗಿ ಹಾಕ್ತಾರೆ ಅಂದರೆ ಖಂಡಿತವಾಗ್ಲೂ ಬ್ರಾಡಾಗಿ ತೊಗೋಬೋದು ನೀವು, ಏನು ಪ್ರಾಬ್ಲಮ್ ಆಗಲ್ಲ. ಇವರ ಒಂದು ನೋಡಿ ಇವರ ಆರ್ಮೋಲ್ ಎಷ್ಟಿದೆ, ಆರ್ಮೋಲ್ ಡೌನಿಂಗ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ ಇಲ್ಲಿಂದ 6 ಇಂಚಸ್ ಇವ್ರ ಆರ್ಮೋಲ್ ಡೌನಿಂಗ್ ಇದೆ. ಅಂದರೆ ಇವ್ರು ಟೋಟಲ್ ಆರ್ಮೋಲ್ ಎಷ್ಟಿದೆ ಅಂತಲೂ ಚೆಕ್ ಮಾಡ್ಕೊಳ್ಳೋಣ ಒಂದ್ಸಲ. ಆರ್ಮೋಲ್ ನೋಡಿ ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ನಾವು ಆರ್ಮೋಲ್ ಅನ್ನೋದು ಬಂದ್ಬಿಡುತ್ತೆ. ನೋಡಿ ಇವರಿಗೆ ಹತ್ರ 9.25 ಬೇಕು ಆರ್ಮೋಲು. ಇನ್ನೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಆರ್ಮೋಲ್ ನಿಮಗೆ ಎಷ್ಟು ಲೂಸಿಂಗ್ ಬೇಕು ಅಂತ ನೀಟಾಗಿ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವ್ರಿಗೆ 9.5 1 ಪಾಯಿಂಟ್ ಕಡಿಮೆ 9.5ವರೆಗೂ ಬರುತ್ತೆ. ನಾನಿಲ್ಲಿ ಇವ್ರಿಗೆ ತೊಗೊಳ್ತಾ ಇದ್ದೀನಿ ಆರ್ಮೋಲ್ ಡೌನಿಂಗ್ ಬಂದು ಫಸ್ಟು 6 ಇಂಚ್ ತೊಗೊಳ್ತೀನಿ. ಫಸ್ಟು ನೋಡ್ಕೊಳ್ಳೋಣ 6 ಇಂಚ್ ನಮಗೆ ಮ್ಯಾಚ್ ಆಗಿಲ್ಲ ಅಂದರೆ ನಾವು ಇನ್ನೂ ಡೌನಿಂಗ್ ಮಾಡ್ಕೋಬೇಕಾಗತ್ತೆ. ಅದನ್ನು ನಾವು ಆರ್ಮೋಲ್ ಚೆಕ್ ಮಾಡಿದ್ದಾದಮೇಲೆ ಡಿಸೈಡ್ ಆಗೋಣ ಆಗುತ್ತಾ ಇಲ್ವಾ ಅಂತ.
ಈಗ ಇಲ್ಲಿಂದ ಎಷ್ಟು ತೊಗೊಂಡಿದ್ದೀನಿ, 5 ಕಾಲು ತೊಗೊಂಡಿದ್ದೀನಿ. ಸೇಮ್ 5 ಕಾಲು ನಾನು ಇಲ್ಲಿ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ ಈ ರೀತಿ. ಸೊ ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಪ್ರತಿಯೊಂದು ನಿಮಗೆ ಫಿನಿಶಿಂಗ್ಗೆ ಮ್ಯಾಟ್ರ್ ಆಗುತ್ತೆ. ಅದನ್ನು ಒಂದು ಸ್ವಲ್ಪ ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಆರ್ಮೋಲ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ಶೇಪ್ನ ಕೊಡಬೇಕಾಗುತ್ತೆ. ಈಗ ಚೆಕ್ ಮಾಡೋಣ ನಾವು. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ನಮಗೆ ಸ್ಟಿಚ್ ಅನ್ನೋದು ಇಲ್ಲಿ ಬರುತ್ತಲ್ಲ ನೋಡಿ, ಇಲ್ಲಿ ನಮಗೆ ಎಷ್ಟು ಬರಬೇಕು, 1 ಪಾಯಿಂಟ್ ಕಡಿಮೆ 9.5 ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಟೇಪ್ನ ಈ ರೀತಿ ನೀಟಾಗಿ ಮೂವ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ ಕರೆಕ್ಟಾಗಿ ಬರುತ್ತೆ. 9.5 ನನಗೆ ಕರೆಕ್ಟಾಗಿ ಬರ್ತಿದೆ ಅಂದರೆ ಅವ್ರಿಗೆ ಆರ್ಮೋಲು ಮ್ಯಾಚ್ ಆಗುತ್ತೆ. ನಮ್ಗೆ ಆರ್ಮೋಲಲ್ಲಿ ಯಾವುದೇ ರೀತಿ ಸಮಸ್ಯೆ ಅನ್ನೋದು ಬರೋದಿಲ್ಲ. ಈಗ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ತಾ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ ಡ್ರಾ ಮಾಡಿದ್ದಾದಮೇಲೆ ಇಲ್ಲಿ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಡಾಟಿಗೆ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಟೇಪು ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡ್ಕೊಂಡು ಇಲ್ಲಿ ನಾನು 4.5 ಇಂಚ್ ತೊಗೊಳ್ತಾ ಇದ್ದೀನಿ. ಅಂದರೆ ನಮಗೆ ರೆಡಿ ಅನ್ನೋದು 4 ಇಂಚ್ ಬರುತ್ತೆ. ನೋಡಿ ಇಲ್ಲಿಂದ 4 ಕಾಲು ಸೇಮ್ ಇಲ್ಲೂ ಕೂಡ ಮಾರ್ಕ್ ಮಾಡಿಕೊಂಡು ನೀಟಾಗಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. 1/2 ಇಂಚ್ ಈ ಕಡೆ 1/2 ಇಂಚ್ ಆ ಕಡೆ ಕಂಪಲ್ಸರಿ ಇರಬೇಕಾಗತ್ತೆ ಡಾಟು. ಇಲ್ಲಿಂದ ಕ್ರಾಸಾಗಿ ನಾನು ಒಂದು 1/4 ಇಂಚಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ರೌಂಡು ಶೇಪ್ನ ಕೊಡ್ತಿದ್ದೀನಿ. ನೀವು ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ಇವ್ರು ಯೂಶ್ವಲಿ ತುಂಬ ಬ್ರಾಡಾಗಿ ರೌಂಡ್ ಶೇಪ್ ಇಷ್ಟಪಡಲ್ಲ. ಸಾಧ್ಯವಾದಷ್ಟು ಅವ್ರಿಗೆ ಯು ಶೇಪೇ ಇಷ್ಟ ಆಗುತ್ತೆ. ಈ ರೀತಿ ನಾನು ಮಾರ್ಕ್ನ ಮಾಡ್ಕೊಳ್ತೀನಿ. ಅವ್ರು ತುಂಬ ಬ್ರಾಡು ಇಷ್ಟಪಡೋದಿಲ್ಲ. ಈಗ ನಾನು ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ ನಮಗೆ ಶೋಲ್ಡರ್ ಡ್ರಾಪ್ ಆಗುತ್ತಾ ಅಂತ. ನೋಡಿ ಈ ರೀತಿ ಲೈನ್ ಪ್ರಕಾರ ಇಟ್ಕೊಂಡಾಗ ನಮಗೆ ಈ ಲೈನ್ ಏನಿದೆಯೋ ಇದನ್ನು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಈ ಕಟ್ ಮಾಡಿಕೊಂಡ್ರೆ ನಮಗೆ ಶೋಲ್ಡರ್ ಡ್ರಾಪ್ ಸಮಸ್ಯೆ ಅನ್ನೋದು ಬರೋದಿಲ್ಲ. ಇಷ್ಟು ಬ್ಯಾಕ್ ಮಾರ್ಕಿಂಗು. ನಿಮ್ಗೆ ಇದರಲ್ಲಿ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಈ ಒಂದು ಚೆಸ್ಟ್ ಮೆಜರ್ಮೆಂಟಿಗೆ ನಮಗೆ ಈ ಆರ್ಮೋಲ್ ರೌಂಡ್ ಅನ್ನೋದು ದೊಡ್ಡದಾಗೆ ಬಂದಿದೆ. ಸೊ ಇವ್ರಿಗೆ ಆರ್ಮೋಲ್ ಅನ್ನೋದು ದೊಡ್ಡದಾಗಿ ಬರುತ್ತೆ. ಇವರಿಗೆ ಸ್ಲೀವ್ ಮ್ಯಾಚ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ನೋಡ್ಕೊಳ್ಳಿ ಯಾವ ರೀತಿ ಮ್ಯಾಚ್ ಮಾಡೋದು ಅಂತ. ನೋಡಿ ಇಲ್ಲೋ ನಮಗೆ 10 ಇಂಚ್ ಬರ್ತಿದೆ. ಇಲ್ಲಿ ಕ್ರಾಸ್ ಆಗಿ ತಗೊಂಡ್ರೆ 10 ಇಂಚ್ ಅನ್ನೋದು ಚೆಸ್ಟ್ ಬರ್ತಾಯಿದೆ. ಈಗ ನೋಡಿ ಮಾರ್ಕಿಂಗ್ ಪ್ರಕಾರ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ಸೊ ಇದು ಬ್ಯಾಗಲ್ಲಿ ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ಮಾರ್ಕಿಂಗ್ ಪ್ರಕಾರ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಕಟ್ಟಿಂಗ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಕಟ್ಟಿಂಗಲ್ಲಿ 70% ಫಿನಿಶಿಂಗ್ ಬಂದರೂ ಉಳಿದಿದ್ದೆಲ್ಲ ಸ್ಟಿಚ್ಚಿಂಗು ಐರನಿಂಗ್ ಐರನ್ ಮಾಡೋದು ಎಲ್ಲ ಸೇರಿಸಿ ನಮಗೆ 30%. ಐರನ್ ಅನ್ನೋದು ವೆರಿ ಇಂಪಾರ್ಟೆಂಟು. ಅದು ನೋ ಡೌಟು. ಐರನ್ ಮಾಡದೆ ನಾವು ಫಿನಿಶಿಂಗ್ ಕೊಡ್ತೀವಿ ಅಂದರೆ ನಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರಲ್ಲ. ಐರನ್ ಅನ್ನೋದು ಕಂಪಲ್ಸರಿ ಆಗಿರುತ್ತೆ. ಐರನ್ನ ಮಾಡಿ ನೀವು ಕಸ್ಟಮರ್ಗೆ ಬ್ಲೌಸ್ನ ಕೊಡಿ. ಆವಾಗ ಅವ್ರಿಗೆ ಬ್ಲೌಸ್ ನೋಡಿದ ತಕ್ಷಣ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಫಿನಿಶಿಂಗ್ ಇಷ್ಟು ಚೆನ್ನಾಗಿದೆ ಅಂತ. ಫಿನಿಶಿಂಗ್ ಕಡೆ ಗಮನ ಕೊಡೋರು ಮಾತ್ರ. ಫಿನಿಶಿಂಗ್ ಕಡೆ ಗಮನ ಕೊಡೋಲ್ಲ, ನಮ್ಗೆ ಫಿಟ್ಟಿಂಗ್ ಅಷ್ಟೇ ಬೇಕು ಅನ್ನೋರು ನೀವು ಐರನ್ ಮಾಡಿಲ್ಲ ಅಂದರೂ ಕೊಟ್ಟರು ಅವ್ರು ತಗೊಳ್ತಾರೆ. ಈಗ ನೋಡಿ ಬ್ಯಾಕ್ ಏನಿದೆಯೋ ಫ್ರಂಟು ಸೇಮ್ ಅದೇ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ ನಾವೇನೇನೆಲ್ಲ ಚೇಂಜಸ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ತೀನಿ. ಫ್ರಂಟಿಗೂ ಬ್ಯಾಕಿಗೂ ಎಷ್ಟೆಲ್ಲ ಚೇಂಜಸ್ ಬರುತ್ತೆ ಅಂತ ನೀವು ನೋಡ್ಬೋದು. ಈ ರೀತಿ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಂಪಲ್ಸರಿ 1/2 ಇಂಚು ಉಪ್ಪಟ್ಟಿ ಐಪಟ್ಟಿಗೆ ಕಂಪಲ್ಸರಿ ಮ್ಯಾಚ್ ಮಾಡಬೇಕು. ನೀವು ಬಿಡಲೇಬೇಕಾದ ಒಂದು ಮಾರ್ಜಿನ್ ಅಂತಲೇ ಹೇಳ್ಬೋದು. ಕಂಪಲ್ಸರಿ ಬಿಡಬೇಕಾಗತ್ತೆ ನೀವು ಇದು. ಓಕೆ, ಬ್ಯಾಕ್ ಪಾರ್ಟ್ನ ತೆಗೆದು ಸೈಡ್ ಇಡೋಣ. ಈಗ ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೊಳ್ಳೋದಾದರೆ ಇವರ ಫ್ರಂಟ್ ಡೀಪ್ ಎಷ್ಟಿದೆ ಅಂತ ನೋಡೋದು. ಇವರಿಗೆ ಫ್ರಂಟ್ ಡೀಪ್ ಚೆಕ್ ಮಾಡಿಕೊಂಡು, ಫ್ರಂಟಲ್ಲಿ ಅಷ್ಟೇ ಇವ್ರು ಜಾಸ್ತಿ ಏನೂ ಡೀಪ್ ಹಾಕೋದಿಲ್ಲ. ನೋಡಿ ನಮಗೆ ಒಂದು 7 ಆದರೆ ಸಾಕು. ಫ್ರಂಟ್ ಡೀಪು 7 ಆದರೆ ಸಾಕು. 7.5ಗೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ 1/2 ಇಂಚ್ ನಮಗೆ ಸ್ಟಿಚಿಂಗ್ ಮಾರ್ಜಿನ್ಗೆ ಹೋದ್ರೂ ರೆಡಿ ಅನ್ನೋದು ನಮಗೆ 7 ಇಂಚ್ ಬರುತ್ತೆ. ಈಗ ಇಲ್ಲಿ 7 ಇಂಚ್ ಅಂದರೆ ನಮಗೆ ಎಷ್ಟು ಮೈನಸ್ ಆಗುತ್ತೆ ಶೋಲ್ಡರಲ್ಲಿ ಚೆಕ್ ಮಾಡ್ಕೊಳ್ಳಿ. 7.5 ಅಂದರೆ ನಮಗೆ ಎಷ್ಟು ಮೈನಸ್ ಆಗುತ್ತೆ? ಹತ್ರ 1.25 ಅಷ್ಟೇ ಮೈನಸ್ ಆಗುತ್ತೆ. 1.2 ಪಾಯಿಂಟ್ ಕಡಿಮೆ, ಒಂದು 2.8 ನಿಯರ್ ಟು 2 ಇಂಚಸ್, 1.2 ಪಾಯಿಂಟ್ಸ್ ಕಡಿಮೆ 2 ಇಂಚಸ್ನ ಮೈನಸ್ ಮಾಡ್ಕೋಬೇಕು. ಇವ್ರದ್ದು ಎಷ್ಟು ಶೋಲ್ಡರ್ ಬಂದು ಎಷ್ಟು ತೊಗೊಂಡಿದ್ದೀನಿ ನಾನು ಬ್ಯಾಕಲ್ಲಿ 7 ಇಂಚಸ್ಸು 14 7 ಇಂಚಸ್ಸು. ಇದರಲ್ಲಿ ನಾನು 2 ಇಂಚಸ್ 1 ಪಾಯಿಂಟ್ ಕಡಿಮೆ 2 ಇಂಚಸ್ನ ಮೈನಸ್ ಮಾಡ್ತೀನಿ. 15 ಇವರ ಒಂದು ಶೋಲ್ಡರ್ ಬಂದು ಬ್ಯಾಕಲ್ಲಿ ಮಾರ್ಕ್ ಮಾಡಿರೋದು. ಸೊ ಇದರಲ್ಲಿ ನಾನು 2 ಇಂಚಸ್ ಅಷ್ಟು ಮೈನಸ್ನ ಮಾಡ್ತೀನಿ. 1 ಪಾಯಿಂಟ್ ಕಡಿಮೆ 2 ಇಂಚಸ್ ಅಷ್ಟು ಮೈನಸ್ ಮಾಡ್ತೀನಿ. ಇನ್ನು ಉಳಿದಿದ್ದೆಲ್ಲ ನಾನಿಲ್ಲಿ ನೆಕ್ ಶೋಲ್ಡರ್ಗೆ ತಗೊಳ್ತೀನಿ. ಶೋಲ್ಡರ್ ಒಂದು 3 ಇಂಚಸ್ಸು
ನೆಕ್ ವಿಡ್ತ್ ಬಂದು ನೋಡಿ ಟೋಟಲ್ 5 ಮುಕ್ಕಾಲು 3 ಇಂಚಸ್ ಹೋದರೆ ನಮಗೆ 2 ಮುಕ್ಕಾಲು ಅನ್ನೋದು ನೆಕ್ ಡೀಪ್ಗೆ ಉಳ್ಕೊಳ್ಳುತ್ತೆ. ಸೇಮ್ 2 ಮುಕ್ಕಾಲು ನಾನು ಇಲ್ಲೂ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ನಾನೇನು ಬ್ರಾಡ್ ಕೊಡ್ತಾ ಇಲ್ಲ, ಯಾಕಂದರೆ ಅವರು ಬ್ರಾಡ್ ಹಾಕಲ್ಲ. ಜಸ್ಟ್ ನಮಗೆ ಯು ಶೇಪಲ್ಲೇ ಬೇಕು, ಅವ್ರು ಯಾವುದೇ ರೀತಿ ಬ್ರಾಡ್ ಕೇಳಲ್ಲ. ನಮಗೆ ಯಾವ ರೀತಿ ಬ್ಯಾಕಲ್ಲಿ ಕೊಡ್ತಿರೋ ಸೇಮ್ ಅದೇ ರೀತಿ ಫ್ರಂಟಲ್ಲೂ ಬೇಕು ಅಂತ ಕೇಳಿರೋದು. ಇಲ್ಲಿ ನಾನು ಅವ್ರಿಗೆ ಯಾವುದೇ ರೀತಿ ಚೇಂಜಸ್ನ ಮಾಡಲ್ಲ. ಸೇಮ್ ನಾನು ನೋಡಿ ಈ ರೀತಿ ಶೇಪ್ನ ಕೊಡ್ತೀನಿ. ಅವ್ರಿಗೆ ಸಾಧ್ಯವಾದಷ್ಟು ಡೌನಿಗೆ ಬಂದು ಈ ರೀತಿ ಶೇಪ್ನ ಕೇಳ್ತಾರೆ, ಇನ್ನು ಯಾವ ಶೇಪ್ನವರು ಕೇಳಲ್ಲ. ಸೊ ಹಾಗಾಗಿ ನಾನು ಈ ಶೇಪ್ನ ಡ್ರಾ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕು ನೀವು ಆ ಶೇಪ್ನ ನೀವು ಡ್ರಾ ಮಾಡ್ಬೋದು, ತೊಂದರೆ ಇಲ್ಲ. ಇಲ್ಲೂ ಕೂಡ ನಾನು 6ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಬ್ಯಾಕಲ್ಲಿ ಏನು ಮಾಡಿದ್ದೀನೋ ಫ್ರಂಟಲ್ಲೂ ಕೂಡ ಇಲ್ಲೇನು ಚೇಂಜಸ್ ಮಾಡ್ತಾ ಇಲ್ಲ ನಾನು. ಸೊ ಇಲ್ಲಿ ಎಷ್ಟಿದೆ 5 ಮುಕ್ಕಾಲು, ಸೇಮ್ 5 ಮುಕ್ಕಾಲು ನಾನು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡೋಣ. ಇಲ್ಲಿ ಮಿಡ್ಲಿಗೆ ಒಂದು ಪಾಯಿಂಟ್ ಮಾಡ್ಕೊಳ್ಳಿ. ನೋಡಿ ಅಲ್ಲಿ ಬರುತ್ತೆ 3 ಇಂಚಸ್ಸು. ಇಲ್ಲಿಂದ ಒಂದು 1/2 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಈ ಪಾಯಿಂಟ್ ಸೇರಿಸ್ತಾ ಇಲ್ಲಿ ಒಂದು 1/4 ಇಂಚ್ ಒಳಗೆ ಹೊರಗೆ ತಗೊಳ್ಳಿ. ಇಲ್ಲಿಂದ ನೋಡಿ ಈ ರೀತಿ ನೀಟಾಗಿ ಶೇಪ್ ಅನ್ನೋದು ಡ್ರಾ ಮಾಡಬೇಕು. ಇಲ್ಲಿಗೆ ರೌಂಡ್ ಶೇಪ್ನ ಕೊಡಬೇಕು. ಈ ರೀತಿ ಫ್ರೀ ಹ್ಯಾಂಡಲ್ಲೇ ನೀವು ಶೇಪ್ನ ಕೊಡ್ಬೋದು. ಈ ರೀತಿ ಮಾಡ್ಕೊಂಡಾಗ ನಮಗೆ ಫ್ರಂಟಲ್ಲಿ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ? ಇಷ್ಟ ಆದಮೇಲೆ ಈಗ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋದು. ಇವರಿಗೆ ಚೆಸ್ಟ್ ಹೆವಿ ಇಲ್ಲ, ಅದೊಂದು ಪಾಯಿಂಟ್ ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ಚೆಸ್ಟ್ ಇವರಿಗೆ ಹೆವಿ ಇಲ್ಲ, ಹಾಗಾಗಿ ನಾನಿಲ್ಲಿ ಮೀಡಿಯಮ್ ಮೆಷರ್ಮೆಂಟ್ನೇ ತೊಗೊಳ್ತೀನಿ. ಇವರೊಂದು ಉಪ್ಪಟ್ಟೆ ಐಪಟ್ಟಿ ಚೆಕ್ ಮಾಡ್ಕೊಳ್ಳಿ. ಉಪ್ಪಟ್ಟೆ ಐಪಟ್ಟಿ ಚೆಕ್ ಮಾಡಿಕೊಂಡು ನೀವು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿಂದ ನೋಡಿ 1 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ 1 ಇಂಚ್ ಇಲ್ಲ 1/4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೇಮ್ ಇಲ್ಲೂ ಕೂಡ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇವರ ಅಪೆಕ್ಸ್ ಪಾಯಿಂಟ್ನ ಚೆಕ್ ಮಾಡ್ಕೊಳ್ಳಿ. ಅಪೆಕ್ಸ್ ಪಾಯಿಂಟ್ ಚೆಕ್ ಮಾಡ್ಕೊಳ್ಳೋದು ಈಗಾಗಲೇ ನಾನು ಸುಮಾರಷ್ಟು ವೀಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಮಾಡೋದು ಅಂತ. ನೋಡಿ ಇವರ ಒಂದು ಡಾಟ್ ಎಲ್ಲಿಗೆ ಎಂಡ್ ಆಗಿರುತ್ತೋ ಅದು ಇವರ ಅಪೆಕ್ಸ್ ಪಾಯಿಂಟ್ ಆಗಿರುತ್ತೆ. ಇಲ್ಲಿಂದ ಶೋಲ್ಡರ್ ಅಟ್ಯಾಚಿಂದ ಹಿಡಿದು ಇಲ್ಲಿವರೆಗೂ ಚೆಕ್ ಮಾಡ್ಕೊಳ್ಳಿ. ನೋಡಿ 9 ಇಂಚಸ್ಸು, ಇಲ್ಲಿ 9.5 ತೊಗೊಳ್ತೀನಿ ನಾನು. ಯಾಕೆ ಅಂದರೆ ಇಲ್ಲಿಂದ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗುತ್ತಲ್ಲ, ಸ್ಟಿಚಿಂಗ್ ಹೋದರೆ ನಮಗೆ 9 ಅನ್ನೋದು ಬರುತ್ತೆ. ಇಲ್ಲಿ ನೋಡಿ 2.5ನೇ ತೊಗೊಳ್ತೀನಿ ನಾನು. ಇಲ್ಲಿ ಕೂಡ 2.5ನೇ ತೊಗೊಳ್ತೀನಿ. 2.5ಗೆ 1/4 ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ನಮಗೆ ಇಲ್ಲಿ ಕರೆಕ್ಟಾಗಿ ಎಷ್ಟು ಬರುತ್ತೆ 3/4, ಸೇಮ್ 3/4 ಇಲ್ಲೂ ಕೂಡ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ನಾನು ಲೆಂತು ಕೂಡ ಡಾಟ್ ಲೆಂತು ಕೂಡ 2.5ನೇ ತೊಗೊಳ್ತಾ ಇದ್ದೀನಿ. ಇಲ್ಲಿ ಡಾಟ್ ವಿಡ್ತು ಬಂದು 2.5 ತೊಗೊಂಡಿದ್ದೀನಿ. ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಡಾಟ್ ಲೆಂತು ಡಾಟ್ ವಿಡ್ತು ಎಲ್ಲವೂ ನಾನು 2.5 ತೊಗೊಂಡಿರುವಂಥದ್ದು. ಸೊ ಇಲ್ಲಿಂದ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ 2.5 ಇಂಚ್ ಸಾಕು. ಈ ಡಾಟ್ ಲೆಂತು 2.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿಂದ ನೀಟಾಗಿ ಶೇಪ್ನ ಕೊಡಿ. ನೋಡಿ ಇವ್ರಿಗೆ ಹೆವಿ ಚೆಸ್ಟ್ ಎಲ್ಲ ನಾನು ಜಸ್ಟ್ ಒಂದು 1/4 ಇಂಚಷ್ಟು ಡೌನ್ ಹೋಗ್ತೀನಿ. ಇಲ್ಲಾಂದರೆ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಅಂಡರ್ ಬಸ್ ಲೈನ್ ನಿಮ್ಗೆ ಎಲ್ಲಿ ಬರುತ್ತೆ ಅಂತ ನೋಡಿ. ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟಿದ್ರೆ, ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟಿಲ್ಲ ಅಂದರೆ ನೀವು ಚೆಸ್ಟ್ ಮೇಲೆ ಡಿಪೆಂಡ್ ಮಾಡ್ಕೋಬೋದು. ನೋಡಿ ನಮಗೆ 13 ಇಂಚಸ್ ಬೇಕು. 13 ಇಂಚಸ್ಸು ಇಲ್ಲಿ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. 1 ಇಂಚ್ ಸೇರಿಸಿ 14 ಇಂಚಸ್ ಬೇಕು ನನಗೆ. ನೋಡಿ ಕರೆಕ್ಟಾಗಿ ನಾನು ಒಂದು 1/4 ಇಂಚು ಇನ್ಕ್ರೀಸ್ ಕೆಳಗಡೆಗೆ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಮಗೆ. ಈ ರೀತಿ ಶೇಪ್ನ ಡ್ರಾ ಮಾಡಿಕೊಂಡೆ. ಇಲ್ಲಿಗೂ ಕೂಡ ಸೇಮ್ ನಾನು 1.5 ಇಂಚು 1/4 ಇಂಚ್ ಇಲ್ಲೇನು ಮೈನಸ್ ಮಾಡಿದ್ದೀನೋ ಸೇಮ್ 1/4 ಇಂಚು ಇಲ್ಲೂ ಕೂಡ ಮೈನಸ್ ಮಾಡ್ತೀನಿ. ನೋಡಿ ಇಲ್ಲಿ 1/4 ಇಂಚು ಸೇಮ್ ಇಲ್ಲೂ ಕೂಡ ಒಂದು ಮೈನಸ್ನ ಮಾಡ್ತೀನಿ ನಾನು. ಈಗ ನೋಡ್ಕೊಳ್ಳಿ, ವೇಸ್ಟ್ ಚೆಕ್ ಮಾಡ್ಕೊಳ್ಳಿ. ಅವರ ಒಂದು ವೇಸ್ಟ್ ಬೇಕಾಗಿರೋದು ಬ್ಯಾಕಲ್ಲಿ ಒಂದು ಸಲ ಚೆಕ್ ಮಾಡ್ತೀನಿ ನಾನು. ಇವ್ರಿಗೆ ವೇಸ್ಟ್ ಬೇಕಾಗಿರೋದು 7/4 ಇವ್ರಿಗೆ ವೇಸ್ಟ್ ಬರಬೇಕು. ಉಳಿದಿದ್ದು 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ 2.5 ಬಂದಿದೆ. 2.5 ಇಲ್ಲಿಂದ ಕಂಟಿನ್ಯೂ ಮಾಡಿ 7/4 ಎಲ್ಲಿ ಬರ್ತಿದೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಅವರಿಗೆ ಎಕ್ಸ್ಟ್ರಾ ಮಾರ್ಜಿನ್ 1.5 ಇಂಚ್ ಬೇಕು. ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಆಗ ನಿಮಗೆ ಕರೆಕ್ಟಾಗಿ ಡಾಟ್ ಹಿಡಿದು ನಿಮಗೆ ಫ್ರಂಟಲ್ಲಿ ಯಾವುದೇ ರೀತಿ ಇಲ್ಲಿ ಸ್ಪೇಸ್ ಅನ್ನೋದು ಬರಲ್ಲ. ಅಂದರೆ ನಿಮಗೆ ಈ ಉಪ್ಪಟ್ಟೆ ಐಪಟ್ಟೆ ಹಾಕಿದಾಗ ನಮ್ಗೆ ಮಿಡ್ಲಲ್ಲಿ ಗ್ಯಾಪ್ ಅನ್ನೋದು ಬರಲ್ಲ, ನಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ನೀವು ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿಂದ ನೆಕ್ಸ್ಟು ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇವರ ಚೆಸ್ಟ್ ಬಂದು ನನಗೆ 9/4. ನಾನಿಲ್ಲಿ 1/4 ಇಂಚು ಸೇರಿಸ್ಕೊಳ್ತೀನಿ. ಲೂಸಿಂಗ್ಗೆ 1/4 ಇಂಚು ಸೇರಿಸ್ಕೊಂಡು 10ಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. 1/4 ಇಂಚಷ್ಟೇ ನಾನು ಲೂಸಿಂಗ್ ತೊಗೊಂಡಿದ್ದೀನಿ ಫ್ರಂಟ್ ಪಾರ್ಟಲ್ಲಿ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಆರ್ಮೋಲ್ ಅನ್ನೋದು 9.5 ಬರುತ್ತಾ ಅಂತ. ಇಲ್ಲಿ ನಾವೇನು ಮಾರ್ಕ್ ಮಾಡಿದ್ದೀವೋ ಸೊ ಮಾರ್ಕಿಂಗ್ ಮೇಲೆ ನೀಟಾಗಿ ಚೆಕ್ ಮಾಡ್ಕೊಳ್ತಾ ಬರೋಣ. ಸೊ ನೀವು ಎಷ್ಟಿಗೆ ಸ್ಟಿಚ್ ಆಗ್ತೀರಾ ಅನ್ನೋದು ಕೂಡ 1/4 ಇಂಚಿಗೆ ಸ್ಟಿಚ್ ಮಾಡ್ತೀರಾ ಇಲ್ಲ ನೀವು ನೋಡಿ 9.5 ಇಲ್ಲಿಗೆ ಬರುತ್ತೆ. ಈಗ 1/2 ಇಂಚ್ ನಮಗೆ ಇಲ್ಲಿ ಸ್ಟಿಚಿಂಗಿಗೆ ಹೋಗುತ್ತೆ. ನನಗಿಲ್ಲಿ ಜಸ್ಟ್ ಒಂದು 3/4 ಇಂಚಷ್ಟು ಬಂದಿದೆ ಎಕ್ಸ್ಟ್ರಾ ಅನ್ನೋದು. ಆ 3/4 ಇಂಚಸ್ ನಾನಿಲ್ಲಿ ಡಾಟಿಗೆ ಕನ್ವರ್ಟ್ ಮಾಡ್ತೀನಿ. ಇಲ್ಲಿಂದ ನೋಡಿ ಈ ರೀತಿ ಡಾಟಿಗೆ ಕನ್ವರ್ಟ್ ಮಾಡಿ. ಡಾಟ್ ಲೆಂತ್ 3.5 ಇಂಚು ಸಾಕು. ನೋಡಿ 3.5 ಇಂಚು ಸಾಕಾಗುತ್ತೆ. ಇಲ್ಲಿ ಜಸ್ಟ್ ನಾನು 3/4 ಇಂಚಷ್ಟೇ ಡಾಟಿಗೆ ಬರುತ್ತೆ. ಹಾಗಾಗಿ ನೋಡಿ ಇಲ್ಲಿ ಜಸ್ಟು ಒಂದು 1/2 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಡಾಟ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ.
4th ಡಾಟ್ ಬೇಕು ಅಂದರೆ, ಇಫ್ ಇನ್ ಕೇಸ್ ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡಿ, ಬೇಕು ಅಂದರೆ ಒಂದು ಮಾರ್ಕ್ ಮಾಡ್ಕೊಂಡಿರಿ. ಲೆಂತ್ ಸೈಡ್ ನೀವು ಚೆಕ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಡಾಟ್ ಹಿಡಿಬೇಕಾ ಬೇಡವಾ ಅಂತ. ಹಿಡಿಬೇಕು, ಇದು ಫ್ರಂಟಲ್ಲಿ ಲೆಂತ್ ಆಗಿದೆ ಅಂದರೆ ಡಾಟ್ನ ಇಟ್ಕೊಳ್ಳಿ, ಇಲ್ಲ ಅಂದರೆ ನೀವು ಹಾಗೇನೆ ನೀವು ಸ್ಟಿಚ್ ಮಾಡಿ, ಇದೇನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ನಾವು ಮಾರ್ಕ್ ಮಾಡಿದ್ದೀವಲ್ಲ, ಡಾಟು ಹಿಡಿಲೇಬೇಕು ಕಂಪಲ್ಸರಿ ಅನ್ನೋದೇನು ಇರೋದಿಲ್ಲ. ಸೊ ಇದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ಇಷ್ಟು ಫ್ರಂಟ್ ಪಾರ್ಟು. ನಿಮ್ಗೆ ಇದರಲ್ಲಿ ಏನೂ ಡೌಟ್ ಇಲ್ಲ ಅಂತ ಭಾವಿಸ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನಾನು ಜಸ್ಟ್ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ವೀಲಿಂದ ಸಿಂಪಲಾಗಿ ನಾವು ಮಾರ್ಕ್ ಮಾಡ್ಕೋಬೋದು. ನೀವು ಯಾವುದು ಕನ್ಫ್ಯೂಷನ್ಸ್ ಬೇಡ. ನಿಮಗೆ ಕ್ಯಾಲ್ಕುಲೇಷನ್ ಬೇಕು, ನನಗೆ ಕ್ಯಾಲ್ಕುಲೇಷನ್ ಪ್ರಕಾರ ಕಟ್ ಮಾಡಬೇಕು, ಇಲ್ಲಾಂದರೆ ನಮಗೆ ಫಿಟ್ಟಿಂಗ್ ಬರಲ್ಲ, ಅವೆಲ್ಲ ಸುಳ್ಳು. ಒಂದೊಂದ್ಸಲ ನಾವು ಕ್ಯಾಲ್ಕುಲೇಷನ್ ವಿತೌಟ್ ಕ್ಯಾಲ್ಕುಲೇಷನ್ ನಿಮ್ಮ ಫಿಟ್ಟಿಂಗ್ ಚೆನ್ನಾಗಿ ಬಂದ್ಬಿಡುತ್ತೆ. ಒಂದ್ಸಲ ಗಮನಿಸಿ ನೋಡಿ, ಎಷ್ಟೇ ಕ್ಯಾಲ್ಕುಲೇಷನ್ ಹಾಕೊಂಡು ನಾವು ಮಾರ್ಕ್ ಮಾಡಿ ಕಟ್ ಮಾಡಿದಾಗ ನಮಗೆ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರಲ್ಲ. ಹಂಗೆ ಕೆಲವೊಂದಷ್ಟು ನಮಗೆ ಏನಾಗುತ್ತೆ ಅಂದರೆ ಕೆಲವೊಬ್ಬರು ಬಾಡಿಗೆ ಕ್ಯಾಲ್ಕುಲೇಷನ್ ಹಾಕೊಂಡು ನಾವು ಸ್ಟಿಚ್ ಮಾಡಿದ್ರೆ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ. ಕೆಲವೊಬ್ಬರಿಗೆ ಎಷ್ಟೇ ಕ್ಯಾಲ್ಕುಲೇಷನ್ ಹಾಕೊಂಡು ನಾವು ಮಾರ್ಕ್ ಮಾಡ್ಕೊಂಡ್ರು ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರಲ್ಲ. ಹಾಗಾಗಿ ನಾವು ಬಾಡಿ ಮೇಲೆ, ಅವರವರ ಬಾಡಿ ಮೇಲೆ ನಾವು ಕಟಿಂಗ್ ಅನ್ನೋದು ಚೇಂಜಸ್ ಮಾಡ್ಕೋಬೇಕು. ಒಂದೇ ಮೆಥಡಲ್ಲಿ ಕಟ್ ಮಾಡಿದ್ರು ನಮಗೆ ಫಿಟ್ಟಿಂಗ್ ಅನ್ನೋದು ಬರೋದಿಲ್ಲ. ಈಗ ಇದೇ ಮೆಜರ್ಮೆಂಟ್ ಬ್ಲೌಸು ಬೇರೆಯವ್ರಿಗೆ ಸ್ಟಿಚ್ ಮಾಡ್ಕೊಡ್ತೀನಿ ಅಂದರೆ ಖಂಡಿತವಾಗ್ಲೂ ಅವ್ರಿಗೆ ಮ್ಯಾಚ್ ಆಗಲ್ಲ. ಅವರಿಗೆ ಏನಾದರೂ ಒಂದು ಚೇಂಜಸ್ ಮಾಡಬೇಕು. ಅದು ನಮಗೆ ಫಸ್ಟ್ ಟೈಮ್ ಸ್ಟಿಚ್ ಮಾಡಿದಾಗ ಗೊತ್ತಾಗಲ್ಲ. ಈಗ ಒಬ್ಬರು ಕಸ್ಟಮರ್ ಬರ್ತಾರೆ, ನಿಮಗೆ ಬಾಡಿ ಮೆಜರ್ಮೆಂಟಿಗೆ ಕೊಡ್ತಾರೆ, ಇಲ್ಲ ಬ್ಲೌಸೇ ಮೆಜರ್ಮೆಂಟಿಗೆ ಕೊಟ್ಟಿರ್ತಾರೆ, ನೀವು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ತೀರಾ. ಸೊ ಅವ್ರಿಗೆ ಒಬ್ಬೊಬ್ಬರಿಗೆ ಅದು ಸೆಟ್ ಆಗ್ಬೋದು, ಒಬ್ಬೊಬ್ಬರಿಗೆ ಸೆಟ್ ಆಗದೇನೂ ಹೋಗ್ಬೋದು. ಎಲ್ಲೋ ನಮಗೆ ಪ್ರಾಬ್ಲಮ್ ಅಂತ ಅನಿಸುತ್ತೆ. ಆವಾಗ ನಾವು ಕಸ್ಟಮರ್ ವೇರ್ ಮಾಡಿ ನೋಡಿದಾಗ ಗೊತ್ತಾಗಬೇಕು. ಅಂದರೆ ನಮಗೆ ನೋಡಿದ ತಕ್ಷಣ ಗೊತ್ತಾಗಬೇಕು ಇವರಿಗೆ ಇಲ್ಲಿ ಪ್ರಾಬ್ಲಮ್ ಬರ್ತಿದೆ ಅಂತ ನಮಗೆ ಅನಿಸ್ಬೇಕು. ನಮ್ಗೆ ಗೊತ್ತಾಗಬೇಕು ಎಲ್ಲಿ ಪ್ರಾಬ್ಲಮ್ ಬರ್ತಿದೆ ಅನ್ನೋದು ನಮ್ಗೆ ಗೊತ್ತಾಗ್ಬಿಟ್ರೆ ನಾವು ಇಮಿಡಿಯೇಟ್ ಅದನ್ನು ನೆಕ್ಸ್ಟ್ ಬ್ಲೌಸಲ್ಲಿ ಕರೆಕ್ಷನ್ ಮಾಡಿ ಸ್ಟಿಚ್ ಮಾಡಿ ಕೊಡ್ಬೋದು. ಈಗ ನಾನು ಏನು ಕಟ್ ಮಾಡ್ತಾಯಿದ್ದೀನಿ ಬ್ಲೌಸು, ಇವ್ರಿಗೂ ಅಷ್ಟೇ. ಫಸ್ಟ್ ನನಗೆ ಬ್ಲೌಸ್ ಕೊಟ್ಟಾಗ ಸೊ ಅವ್ರಿಗೆ ಫಿಟ್ಟಿಂಗ್ ಬರಲಿಲ್ಲ, ನಾನು ಸ್ಟಿಚ್ ಮಾಡಿದ್ದು ಫಿಟ್ಟಿಂಗ್ ಬರಲಿಲ್ಲ. ಸೊ ಆಮೇಲೆ ನಾನು ಇನ್ನೊಂದು ಬ್ಲೌಸು ಕೊಟ್ಟರು ನನಗೆ. ಸೊ ಇವಾಗ ನೋಡ್ಕೊಳ್ಳಿ ಚೇಂಜಸ್ ಏನು ಮಾಡಬೇಕು ಅಂತ. ನನಗೆಲ್ಲೂ ಬ್ಲೌಸ್ ಸೆಟ್ ಆಗ್ತಾಯಿಲ್ಲ ಅಂತ ಕೊಟ್ಟರು. ಇನ್ನೊಂದು ಬ್ಲೌಸಲ್ಲಿ ನಾನು ಏನು ಮಿಸ್ಟೇಕ್ ಮಾಡಿದ್ನೋ ಅದನ್ನು ಕರೆಕ್ಷನ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಬಂತು ಅವ್ರಿಗೆ. ಇವಾಗ ಅವರು ಎಲ್ಲೂ ಕೊಡಲ್ಲ ಬ್ಲೌಸು, ನನ್ನ ಕಡೆನೇ ಬಂದು ಕೊಡ್ತಾರೆ. ಸೊ ಹಾಗೆ ನಾವು ಏನು ಮಾಡಬೇಕು ಅಂದರೆ, ನಮಗೆ ಒಂದು ಬ್ಲೌಸಲ್ಲಿ ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ಕಸ್ಟಮರ್ದು ನಮ್ಮ ಮುಂದೆ ವೇರ್ ಮಾಡಿ ನೋಡೋಕ್ಕೆ ಕೇಳಿದ್ರೆ ನಮ್ಗೆ ಎಲ್ಲಿ ಪ್ರಾಬ್ಲಮ್ ಆಗಿದೆ, ಏನು ಚೇಂಜಸ್ ಮಾಡ್ಕೋಬೇಕು ಅಂತ ನಾವು ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಹಾಕ್ಕೋಬೇಕಾಗುತ್ತೆ. ಅಂದರೆ ನಾವು ಆ ಥರ ಮೈಂಡ್ ನಮಗೆ ಬಂದಾಗ ಮಾತ್ರ ನಾವು ಚೇಂಜಸ್ ಮಾಡಿಕೊಂಡು ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಫೈಂಡ್ ಔಟ್ ಮಾಡೋ ಅಷ್ಟು ಕೆಪಾಸಿಟಿ ಆದರೂ ಇರಬೇಕು. ಆವಾಗ ನಮಗೆ ಇನ್ನೊಂದು ಬ್ಲೌಸಲ್ಲಿ ನಾವು ಅದನ್ನ ಕರೆಕ್ಷನ್ ಮಾಡಿಕೊಂಡು ಕಟ್ ಮಾಡಿ ಸ್ಟಿಚ್ ಮಾಡಿಕೊಡ್ಬೋದು. ಸೊ ಅದನ್ನು ನಾವು ಒಂದು ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಈಗ ನೋಡಿ, ಆರ್ಮೋಲ್ ಪ್ರಕಾರ ನಾನು ಏನು ಸ್ಲೀವ್ನ ಕಟ್ ಮಾಡ್ಕೊಳ್ತೀನಿ. ನಾನು ಸ್ಲೀವ್ಗೆ 1/2 ಇಂಚ್ ಎಕ್ಸ್ಟ್ರಾನೇ ತೊಗೊಳ್ತೀನಿ. ಯಾಕೆ ಅಂದರೆ ಇವ್ರಿಗೆ ಆರ್ಮೋಲ್ ದಪ್ಪ ಇರೋದ್ರಿಂದ ನನಗೆ ಇವ್ರಿಗೆ ಮ್ಯಾಚ್ ಮಾಡಬೇಕಂದ್ರೆ ಸ್ವಲ್ಪ ಕಿರಿಕಿರಿನೇ ಆಗುತ್ತೆ. ನೋಡಿ 9 ಇಂಚಸ್ ಬರ್ತಿದೆ. 9 ಇಂಚಸ್ಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೋಬೇಕು. ಈ ಥರ ಕ್ರಾಸಾಗಿ ತೊಗೊಂಡ್ರೆ ನಂಗೆ 9 ಇಂಚಸ್ ಬರಬೇಕು. ಫಸ್ಟ್ ಸ್ಲೀವ್ ಲೆಂತ್ನ ಚೆಕ್ ಮಾಡ್ಕೊಳ್ಳೋಣ. ಯಾಕಂದರೆ ಇವ್ರಿಗೊಂದು 1/2 ಇಂಚ್ ನಾನು ಎಕ್ಸ್ಟ್ರಾನೇ ತೊಗೊಳ್ತೀನಿ. ಸ್ವಲ್ಪ ಲೂಸ್ ಕೊಟ್ಟು ನಿಮ್ಗೆ ತೋರಿಸ್ತೀನಿ ಸ್ಟಿಚ್ ಮಾಡೋ ಟೈಮಲ್ಲಿ. 9.5 ಇದೆ, ಇಲ್ಲಿ ನಾನು 10.5ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಸ್ಟಿಚಿಂಗ್ ಮಾರ್ಜಿನು ಸೇರಿಸಿ ಈ ರೀತಿ 10.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗೊಂದು ಲೈನ್ ಹಾಕ್ಕೊಳ್ಳೋಣ. ಇವ್ರಿಗೆ ನಾನಿಲ್ಲಿ ಡೌನಿಂಗ್ ತೊಗೊಳ್ತಾ ಇದ್ದೀನಿ 4 ಇಂಚು. ಹೇಗೆ ಅಂದರೆ ನೋಡಿ, ನಾವು ಮಾಮೂಲಿಯಾಗಿ 9 ತೊಗೊಂಡಾಗ ನೋಡಿ 9 ಇಂಚ್ ತೊಗೊಳ್ತೀವಿ. ಆಗ ನಮಗೆ 4.25 ಬರುತ್ತೆ. 4.25 3/4 ಇಂಚ್ ಮೈನಸ್ ಮಾಡಿದ್ರೆ 3.25 ಬರುತ್ತೆ. 3.25 ಅವರಿಗೆ ಟೈಟ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ 4 ಇಂಚನ್ನೇ ತೊಗೊಳ್ತೀನಿ. ಸೊ ಈಗ ಹಿಂಗೆ ನಾವು ಕ್ಯಾಲ್ಕುಲೇಷನ್ ಪ್ರಕಾರ ಮಾಡಿದ್ರೆ ಇವ್ರಿಗೆ ಸೆಟ್ ಆಗಲಿಲ್ಲ. ಹಾಗಾಗಿ ನಾನಿಲ್ಲಿ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಇದನ್ನು 4 ಇಂಚ್ ತೊಗೊಂಡಿದ್ದೀನಿ ನಾನು. ಇಲ್ಲಿಂದ 9 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬೇಕು. ನೋಡಿ, ಇಲ್ಲಿ ನನಗೆ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಬೇಕು. ಇನ್ನು ಸ್ವಲ್ಪ ಮೇಲಕ್ಕೆ ತೊಗೊಳ್ತೀನಿ ನಾನಿಲ್ಲಿ. ಜಸ್ಟ್ ಒಂದು 1/4 ಇಂಚಷ್ಟು ಮೇಲಕ್ಕೆ ತೊಗೊಂಡೆ. ನೆಕ್ಸ್ಟ್ 9 ಇಂಚ್ ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳೋಣ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಕಂಪಲ್ಸರಿ ಬೇಕು. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ನಾನು. 1 ಇಂಚ್ ಮಾರ್ಕ್ ಮಾಡಿಕೊಂಡು ಈ ಸ್ಲೀವ್ ಶೇಪ್ ಮಾರ್ಕರ್ ಇದೆಯಲ್ಲ, ಸ್ಲೀವ್ ಶೇಪ್ ಕೊಡೋದು, ಅದರಲ್ಲಿ ನಾನು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ನೋಡಿ, ಸ್ಲೀವ್ನ ಈ ಒಂದು ಸ್ಲೀವ್ ಶೇಪನ್ನು ಈ ರೀತಿ ಪ್ಲೇಸ್ ಮಾಡಿ ಜರಗಬಾರ್ದಿದು. ನೋಡಿ, ಈ ರೀತಿ ನೀಟಾಗಿ ಶೇಪ್ನ ಕೊಟ್ಟು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಈ ಒಂದು ನೋಡಿ ಈ ರೀತಿ ಶೇಪ್ನ ಕೊಟ್ಟು ಮಾರ್ಕ್ ಮಾಡಿಕೊಂಡೆ. ಈಗ ಹ್ಯಾಂಡ್ ಲೂಸ್ನ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಹ್ಯಾಂಡ್ ಲೂಸ್ ಸ್ಲೀವ್ಸು ಇವ್ರಿಗೆ 9.25. ಇವಾಗ ಚೆಸ್ಟ್ ನಾವು ಬ್ಯಾಕಲ್ಲಿ ತೊಗೊಂಡ್ಬೋದಲ್ವಾ, 38.5 ಚೆಸ್ಟ್ಗೆ ಈ ಸ್ಲೀವ್ ಲೂಸ್ ನೋಡ್ಕೊಳ್ಳಿ ಎಷ್ಟಿದೆ ಅಂತ. ನೋಡಿ 6.5 ಇದೆ ಇವತ್ತು ಸ್ಲೀವ್ ಲೂಸ್. 6.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು. ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಅವರ ಆರ್ಮೋಲ್ ಮತ್ತು ಸ್ಲೀವ್ ಅನ್ನೋದು ಎಷ್ಟು ಲೂಸಿಂಗ್ ಬೇಕು ಅಂತ. ನೋಡಿ, ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ ಈಗ ಆರ್ಮೋಲ್ ಮ್ಯಾಚ್ ಆಗುತ್ತಾ ಅಂತ. 9 ಇಂಚಸ್ ಬೇಕಲ್ವಾ. ನೋಡಿ, ಈ ಥರ 9.5 ಬರ್ತಿದೆ. ಸೊ ನಾನು 9.5ಗೆ ಇದನ್ನು ಇಟ್ಕೊಳ್ತೀನಿ. ಯಾಕಂದರೆ ಲೂಸಿಂಗ್ ಬೇಕು. ಅವ್ರಿಗೆ ಆರ್ಮೋಲ್ ದಪ್ಪ ಇದೆ, ಯಾವುದೇ ಕಾರಣಕ್ಕೂ ಅವ್ರು ಟೈಟ್ ಹಾಕೋಕ್ಕೆ ಇಷ್ಟಪಡಲ್ಲ ಆರ್ಮೋಲಲ್ಲಿ. ಸೊ ಇಲ್ಲ ನಿಮಗೆ ನಮ್ಗೆ ಇವಾಗ ಇಲ್ಲಿ 9.5 ಬರ್ತಿದೆ, ನಮ್ಗೆ 9 ಸಾಕು ಅನ್ನೋರು ಏನು ಮಾಡಬೇಕು ಅಂತ ಕೇಳ್ಬೋದು ನೀವು. ಅವ್ರು ಇನ್ನು ಸ್ವಲ್ಪ ಶೇಪ್ನ ಈ ರೀತಿ ಡೌನ್ ಮಾಡ್ಕೊಳ್ಳಿ. ನೋಡಿ, ಇನ್ನೊಂದು ಸ್ವಲ್ಪ ಕೆಳಗಡೆಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ.
ಈ ಥರ ಮಾರ್ಕ್ ಮಾಡಿಕೊಂಡ್ರು ನಿಮಗೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಈಗ ಒಂದು ಸಲ ಚೆಕ್ ಮಾಡ್ಕೊಂಡು ನೋಡಿ ಎಷ್ಟು ಬಂತು ಅಂತ ಗೊತ್ತಾಗುತ್ತೆ ನಿಮಗೆ. ಇಲ್ಲಿಂದ ನೋಡಿ ಟೇಪ್ನ ನೀಟಾಗಿ ಈ ರೀತಿ ಮಾಡ್ಕೊಳ್ಳಿ. ನೋಡಿ 9 ಕಾಲು ಬರ್ತಿದೆ, 9 ಕಾಲು ಸಾಕು. ಇಲ್ಲಿ ನಾವು ಮತ್ತೆ ಶೇಪನ್ನು ಯೂಸ್ ಮಾಡಿ ಫ್ರಂಟ್ ಶೇಪ್ನ ತೊಗೋಬೋದು. ನೋಡಿ ಈ ರೀತಿ ನಿಮ್ಗೆ ಎಷ್ಟು ಶೇಪ್ ಬೇಕೋ ಫ್ರಂಟಿಗೆ ಅಷ್ಟು ಶೇಪು. ನಾನು ಇಲ್ಲಿ ಫ್ರಂಟಲ್ಲಿ ಇವಾಗ ಕಟ್ ಮಾಡ್ತಿಲ್ಲ, ನಾನು ಇಲ್ಲಿ ಪೀಸ್ ಕೊಟ್ಟಿದ್ದಾದಮೇಲೆ ಕಟ್ ಮಾಡ್ಕೊಳ್ತೀನಿ. ಸೊ ಇಷ್ಟು ನಮಗೆ ಸ್ಲೀವ್ಸ್ ಮಾರ್ಕಿಂಗ್ ಅನ್ನೋದು. ಇದರಲ್ಲಿ ನಿಮ್ಗೆ ಏನೂ ಡೌಟ್ ಇಲ್ಲ ಅಂತ ಭಾವಿಸ್ತೀನಿ. ಏನೇ ಡೌಟ್ಸ್ ಇದ್ದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ರಿಪ್ಲೈನ ಕೊಡ್ತೀನಿ. ಇಷ್ಟು ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ನೋಡಿ ಇಲ್ಲಿ ಈ ರೀತಿ ಈಗ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ಲೀವ್ಸ್ ನೀಟಾಗಿ ಮ್ಯಾಚ್ ಆಗುತ್ತೆ. ನೋಡಿ 9 ಕಾಲು ಸಾಕು, 1 ಕಾಲು ಇಂಚಷ್ಟು ಎಕ್ಸ್ಟ್ರಾ ಬಂದರೂ ಸಾಕು. ಇಲ್ಲಿ ನೋಡಿ ಈ ಒಂದು ಲೈನ್ ಅನ್ನೋದು ಇಷ್ಟು ಕ್ರಾಸಾಗಿ ಬಂದಿದ್ದಿಲ್ಲ, ಇಷ್ಟು ಕ್ರಾಸಾಗಿ ಬಂದರೆ ಟೇಪ್ ಈ ರೀತಿ ಪ್ಲೇಸ್ನ ಮಾಡ್ಕೊಳ್ಳಿ. ಸ್ಕೇಲು ಎಷ್ಟು ಕ್ರಾಸ್ ಬಂದಿದೆ ಅಷ್ಟಿಗೆ ಒಂದು ಲೈನ್ನ ಹಾಕೊಳ್ಳಿ. ಈ ರೀತಿ ಮಾಡಿದಾಗ ನಮಗೆ ಸ್ಲೀವ್ಸು ಅಟ್ಯಾಚ್ ಮಾಡ್ಬೇಕಾದ್ರೆ ನೀಟಾಗಿ ಸೆಟ್ ಆಗುತ್ತೆ. ನೋಡಿ ನಮಗೆ ಇಲ್ಲಿಷ್ಟು ಪೀಸ್ನ ಕೊಡಬೇಕಾಗತ್ತೆ. ಈ ಪೀಸ್ನ ಕೊಟ್ಟಿದ್ದಾದಮೇಲೆ ನಾನು ಫ್ರಂಟ್ ಶೇಪ್ನ ತೆಗಿತೀನಿ. ಈ ರೀತಿ ನ್ಯಾಚ್ನ ಕಂಪಲ್ಸರಿ ಇಟ್ಕೊಳ್ಳಿ ಮಿಡ್ಲಿಗೆ. ಓಕೆನಾ? ಇಷ್ಟಾದಮೇಲೆ ಈಗ ನಾನು ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ತೀನಿ. ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಕ್ಕೆ ನಾನು ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಹಾಕಲ್ಲ. ಸೇಮ್ ಅದನ್ನೇನು ಫ್ರಂಟ್ ಮೇಲೆ ಬ್ಯಾಕ್ ಇಟ್ಟು ಇವ್ರಿಗೇನು ಚೆಕ್ ಮಾಡಿ ನಾನು ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡಲ್ಲ. ಸೊ ಇವ್ರಿಗೆ 4 ಇಂಚ್ ತೊಗೊಂಡ್ರೆ ಫ್ರಂಟಿಗೆ ಸಾಕಾಗುತ್ತೆ. ನೋಡಿ ಈ ರೀತಿ 4 ಇಂಚ್ ತೊಗೊಳ್ತೀನಿ. ವೇಸ್ಟ್ ನಾವು ಎಷ್ಟು 7 ಮುಕ್ಕಾಲು ಅಲ್ವಾ, 8 ಮುಕ್ಕಾಲು 9 ಮುಕ್ಕಾಲು 10 10ವರೆ ತೊಗೊಳ್ಳಿ. ಒಂದು 2.5 ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ಳಿ. 2.5 3 ಇಂಚು ಇಲ್ಲ 2 ಇಂಚ್ ತೊಗೊಳ್ತೀನಿ ಅಂದ್ರೂ ನೀವು ಸೆಟ್ ನೀವು ನೀಟಾಗಿ ಸ್ಟಿಚ್ ಮಾಡ್ತೀನಿ ಅಂದರೆ 2.5 ತೊಗೊಳ್ಳಿ. ಇಲ್ಲ ನಾನು ಹೇಳೋದೇನೆಂದರೆ ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಳ್ಳಿ. ಎಕ್ಸ್ಟ್ರಾ ಇದ್ದರೆ ನಾವು ಅದನ್ನು ಕಟ್ ಮಾಡ್ಕೋಬೋದು. ಸಾಲದೆ ಬಂದರೆ ನಾವೇನು ಅಡ್ಜಸ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನೀವು ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಳೋದು ಉತ್ತಮ, ಎಸ್ಪೆಷಲಿ ಬಿಗಿನರ್ಸ್ ಆದರೆ. ನೋಡಿ ಈ ರೀತಿ ಶೇಪ್ನ ಕೊಡಿ, ನಿಮಗೆ ಶೇಪ್ ಬೆಲ್ಟ್ ಅನ್ನೋದು ಕ್ಲಿಯರಾಗಿ ಸೆಟ್ ಆಗುತ್ತೆ. ಇಲ್ಲಿಂದ 1/4 ಇಂಚ್ ಕಂಪಲ್ಸರಿ ಕ್ರಾಸಾಗಿ ಈ ರೀತಿ ಕ್ರಾಸಾಗಿ ಕಟ್ ಮಾಡೋದ್ರಿಂದ ಫ್ರಂಟಲ್ಲಿ ನಿಮಗೆ ಉಪ್ಪಟ್ಟಿ ಹೈಪಟ್ಟಿಗೆ ನಾವು ಡಾಟ್ನ ಹಿಡಿದು ಈ ಪಟ್ಟಿನ ಅಟ್ಯಾಚ್ ಮಾಡಿದಾಗ ಹಿಂದೆ ಮುಂದೆ ಬರಲ್ಲ, ಈ ಥರ ಸ್ಟ್ರೈಟಾಗಿ ಬರುತ್ತೆ ಪೀಸು. ಈ ರೀತಿ ಕಟ್ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಇಲ್ಲಿಂದ ನೋಡಿ ನೀಟಾಗಿ ಶೇಪ್ ಏನಿದೆಯೋ ಅದನ್ನು ಅದೇ ರೀತಿ ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ, ಕಡಿಮೆ ಮಾತ್ರ ಮಾಡ್ಕೋಬೇಡಿ. ಈ ರೀತಿ ನಾನು ಕಟ್ ಮಾಡಿಕೊಂಡೆ. ಈ ರೀತಿ ನಮಗೆ ಶೇಪ್ ಬೆಲ್ಟ್ ಅನ್ನೋದು ಕಟ್ಟಿಂಗ್ ಆಯಿತು. ಇದು ಫ್ರಂಟ್ ಪಾರ್ಟು ಅನ್ನೋದಕ್ಕೊಂದು ನ್ಯಾಚ್ನ ಹಾಕೊಳ್ಳಿ. ಈ ರೀತಿ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಂಡಿದ್ದಾಯಿತು. ಈ ಒಂದು ಕ್ಲಾತಲ್ಲಿ ನಾನು ಈ ಪೀಸ್ ಏನು ಅಟ್ಯಾಚ್ ಮಾಡ್ಕೋಬೇಕು ಸ್ಲೀವ್ಗೆ ಸೇಮ್ ಅದೆಲ್ಲ ನಾನು ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಅಂದರೆ ನಾವು ಪೀಸ್ ಕೊಡಬೇಕಲ್ಲ ಸ್ಲೀವ್ಗೆ, ಸೊ ಅದಕ್ಕೆ ಈ ಪೀಸ್ನ ಕೊಡ್ತೀನಿ. ಇಷ್ಟು ಲೈನಿಂಗ್ ಕಟ್ ಮಾಡ್ಕೊಂಡಿದ್ದು. ಈಗ ನಾವು ಮೈನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ಮೈನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ತೀನಿ. ಮೈನ್ ಫ್ಯಾಬ್ರಿಕ್ ನನಗೆ 1 ಮೀಟ್ರ್ ತೊಗೊಂಡಿರೋದಕ್ಕೆ ನಮಗೇನು ಶಾರ್ಟೇಜ್ ಆಗೋಲ್ಲ, ಜಾಸ್ತಿನೇ ಇರುತ್ತೆ. ಇದು ಪನ್ನ ಸ್ವಲ್ಪ ದೊಡ್ಡದಲ್ವ. ನಾನು ಇಲ್ಲಿ ಇವರಿಗೆ ಗೋಲ್ಡನ್ ಕಲರ್ ಪೈಪಿಂಗ್ ಏನು ಬೇಡ, ಬ್ಲ್ಯಾಕಲ್ಲೇ ಕೊಡಿ ಅಂತ ಹೇಳಿದ್ದಾರೆ. ಯಾಕೆ ಅಂದರೆ ಯಾವುದಕ್ಕಾದರೂ ಮ್ಯಾಚ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಸೊ ಗೋಲ್ಡನ್ ಕಲರ್ ಬೇಡ ಅಂತ ಹೇಳಿದ್ದಾರೆ, ಹಾಗಾಗಿ ನಾನಿಲ್ಲಿ ಗೋಲ್ಡನ್ ಕಲರ್ ಕೊಡಲ್ಲ. ಸೊ ಒಂದು ಸಲ ಕೇಳ್ತೀನಿ ಇನ್ನೊಬ್ರು ಕಸ್ಟಮರ್ಗೆ, ಇನ್ನೊಂದು ಸಲ ಯಾಕಂದರೆ ಗೋಲ್ಡ್ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಕೇಳ್ತೀನಿ. ಅವ್ರೇನು ಹೇಳ್ತಾರೋ ನೋಡ್ಬಿಟ್ಟು ಅದೇ ನಾನು ಪೈಪಿಂಗ್ನ ಕೊಡ್ತೀನಿ. ಸೊ ಇದು ದೊಡ್ಡದಾಗಿ ಇದೆ ಕ್ಲಾತು. ಇದನ್ನು ನೀಟಾಗಿ ಫ್ಲೋರ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ ನಾನು. ಇದನ್ನು ನೋಡಿ ಕಟ್ ಮಾಡ್ಕೊಂಡಿದ್ದಾಯಿತು ಮೈನ್ ಫ್ಯಾಬ್ರಿಕ್ಕು. ಸೊ ನನ್ನ ಕ್ಲಾತ್ ಎಕ್ಸ್ಟ್ರಾನೇ ಜಾಸ್ತಿನೇ ಉಳಿದಿದೆ, ಯಾಕಂದರೆ ಇದು ಪನ್ನ ದೊಡ್ಡದಾಗಿರೋದ್ರಿಂದ ನನಗೆ ನೋಡಿ ಇಷ್ಟು ಕ್ಲಾತ್ ಅನ್ನೋದು ಉಳಿದಿದೆ. ಪೈಪಿಂಗ್ಗೆ ಮತ್ತು ನಮಗೆ ಹಿಂದೆ ಡೋರಿ ಕಟ್ಟಲಿಕ್ಕೆ ಎಲ್ಲನೂ ಆಗುತ್ತೆ. ಸ್ವಲ್ಪ ಕ್ಲಾತ್ ಜಾಸ್ತಿನೇ ಉಳಿದಿದೆ. ಪನ್ನ ದೊಡ್ಡದು, ನೀವು ಪನ್ನ ನೋಡಿ ಪೀಸ್ನ ತೊಗೊಂಡ್ರೆ ನಿಮ್ಗೆ ದೊಡ್ಡದ ಚಿಕ್ಕದಂತ ಗೊತ್ತಾಗುತ್ತೆ. ನಿಮಗೆ ಚಿಕ್ಕ ಪನ್ನ ಆದರೆ ನೀವು 1/4 ಮೀಟ್ರಷ್ಟು ತೊಗೊಳ್ಳಿ, ನಿಮಗೆ ಪೈಪಿಂಗ್ಗೆ ಡೋರಿಗೆಲ್ಲ ಬೇಕು ಅಂದರೆ. ಸೊ ಇಷ್ಟು ಮೈನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನು ಸ್ಲೀವ್ನ ರೆಡಿ ಮಾಡ್ಕೊಳ್ತೀನಿ. ಸ್ಲೀವ್ನ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ ಇಲ್ಲಿ ಪೀಸ್ನ ಕೊಡಬೇಕಾಗತ್ತಲ್ಲ, ಪೀಸ್ನ ಯಾವ ರೀತಿ ಕೊಡೋದು ಫಿನಿಶಿಂಗ್ ಸಮೇತ ನಮಗೆ ಬೇಕು ಅಂದರೆ ನೋಡಿ ಫಸ್ಟು ಪೀಸ್ನ ಮೇಲೆ ಇಟ್ಟು ನಾನು ಸ್ಲೀವ್ ಮೇಲೆ ಇಟ್ಟು ಅಟ್ಯಾಚ್ ಮಾಡ್ತಿದ್ದೀನಿ. ಗಮನ ಇಟ್ಟು ನೋಡಿ, ಇದಕ್ಕೆ ನೋಡಿ ಈ ರೀತಿ ಆಪೋಸಿಟ್ ಡೈರೆಕ್ಷನಲ್ಲಿಟ್ಟು ನಾನು ಪೀಸ್ನ ಕೊಟ್ಟಿದ್ದೀನಿ. ಈ ರೀತಿ ಕೊಡೋದ್ರಿಂದ ಕೂಳೆ ಎರಡು ಒಂದೇ ಕಡೆ ಬರುತ್ತೆ. ಸೊ ಆವಾಗ ನಮಗೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ಇನ್ಸೈಡ್ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಹಾಗಾಗಿ ಈ ಮೆಥಡಲ್ಲಿ ನೀವು ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಈಗ ಶೇಪ್ನ ಕೊಡೋಣ. 1.5 ಇಂಚ್ ಮಾರ್ಜಿನ್ ಬಿಟ್ಟು ಈ ಕಡೆ 1 ಇಂಚು ಮಿಡ್ಲ್ಗೆ ಮಾರ್ಕ್ನ ಮಾಡಿಕೊಂಡು ನೀಟಾಗಿ ಈ ರೀತಿ 1/2 ಇಂಚ್ ಇರೋ ಥರ ನೋಡಿಕೊಂಡು ಶೇಪ್ನ ಕೊಟ್ಟೆ. ಈಗ ನಾನು ಇದನ್ನು ಸ್ಲೀವ್ಗೆ ಅಟ್ಯಾಚ್ ಮಾಡ್ಕೊಳ್ತೀನಿ. ಸ್ಲೀವ್ಗೆ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ನೋಡಿ ಕೂಳೆ ಅನ್ನೋದು ಮೇಲಕ್ಕೆ ಬರೋ ಥರ ಎರಡಕ್ಕೂ ಪೀಸ್ನ ಇಟ್ಕೊಂಡು ನೀವು ಅಟ್ಯಾಚ್ ಮಾಡ್ಬೋದು. ಆ ಕೂಳೆ ಅನ್ನೋದು ಒಳಗಡೆಗೆ ಹೋಗುತ್ತೆ, ಆವಾಗ ನಮಗೆ ಇನ್ಸೈಡ್ ಫಿನಿಶಿಂಗು ಕೂಡ ನೀಟಾಗಿರುತ್ತೆ. ನೀಟಾಗಿ 1/2 ಇಂಚ್ ಮಾರ್ಜಿನ್ಗೆ ನಾನು ಸ್ಟಿಚ್ನ ಹಾಕ್ತಾಯಿದ್ದೀನಿ. ಸೊ ನಾನಿಲ್ಲಿ ಲೇಸ್ನ ಕೂಡ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಲ್ಲ, ನೋಡಿ ಇದಕ್ಕೆ ಈ ರೀತಿ ಓಪನ್ ಮಾಡಿ ಕಿನಾರೆ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಲೇಸ್ ಅಟ್ಯಾಚ್ ಮಾಡೋಂಗಿದ್ರೆ ಕಿನಾರೆ ಸ್ಟಿಚ್ ಅವಶ್ಯಕತೆ ಇಲ್ಲ. ನೋಡಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಡೈರೆಕ್ಟಾಗಿ ನೀವು ಸ್ಟಿಚ್ನ ಈ ರೀತಿ ಕೂಡ ಹಾಕ್ಕೋಬೋದು. ಇಲ್ಲ ಕಿನಾರೆ ಸ್ಟಿಚ್ ಹಾಕ್ಕೊಳ್ತೀನಿ ಅಂದರೆ ಕಿನಾರೆ ಸ್ಟಿಚ್ ಹಾಕ್ಕೊಂಡು ಕೂಡ ನೀವು ಸ್ಲೀವ್ಸ್ನ ರೆಡಿ ಮಾಡ್ಕೋಬೋದು. ಎಕ್ಸ್ಟ್ರಾ ಒಂದು ಸ್ಟಿಚ್ ಅವಶ್ಯಕತೆ ಇರಲ್ಲ, ಯಾಕಂದರೆ ನಾವು ಆಲ್ರೆಡಿ ಅಲ್ಲಿ ಲೇಸ್ನ ಕೊಡ್ತೀವಲ್ಲ, ಅಲ್ಲಿ ಸ್ಟಿಚ್ ಅನ್ನೋದು ಬಂದುಬಿಡುತ್ತೆ. ಕಿನಾರೆ ಸ್ಟಿಚ್ ಅವಶ್ಯಕತೆ ಇಲ್ಲ ಬೇಕು ಅಂದ್ರೂ ನೀವು ಹಾಕ್ಕೋಬೋದು. ಇದಕ್ಕೆ ಈ ಒಂದು ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿಕೊಂಡು
ನೋಡಿ ಲೇಸ್ನ ಅಟ್ಯಾಚ್ ಮಾಡ್ತೀನಿ. ಲೇಸ್ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಒಂದು ಫೂಟಷ್ಟು ನೀವು ಕ್ಲಾತ್ನ ಫಸ್ಟ್ ಮುಂದೆ ಬಿಟ್ಬಿಡಿ, ಆಮೇಲೆ ಲೇಸ್ನ ಕೊಡಿ. ನೀವು ಎಡ್ಜಿಗೆ ಕೊಡಬೇಡಿ. ಲೇಸ್ ಶೇಪ್ ಯಾವ ರೀತಿ ಇದೆಯೋ ಆ ಶೇಪಲ್ಲಿ ನಾನು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಟ್ರೈಟಾಗಿ ಹಾಕಿಲ್ಲ. ಸ್ಟ್ರೈಟಾಗಿ ಹಾಕಿದ್ರೆ ನಿಮಗೆ ಲುಕ್ ಚೆನ್ನಾಗಿ ಬರೋಲ್ಲ. ಹಾಗಾಗಿ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಸೇಮ್ ಅದೇ ರೀತಿ ಇದಕ್ಕೂ ಕೂಡ ಜಸ್ಟ್ ಒಂದು ಫೂಟಷ್ಟು ಮುಂದೆ ಬಿಟ್ಟು ನಾನು ಲೇಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ರೀತಿ ನೀವು ಹಳೆ ಸ್ಯಾರಿ ಇದ್ದರೆ ನಿಮಗೆ ಈಗ ಓಲ್ಡ್ ಸ್ಯಾರಿ ಇರುತ್ತೆ, ಒಂದು 4 ಇಯರ್ 5 ಇಯರ್ಸ್ ಬ್ಯಾಕ್ ನೀವು ಸ್ಟಿಚ್ ಮಾಡ್ಕೊಂಡಿರ್ತೀರ, ಅದು ನಿಮ್ಗೆ ಆಗಲ್ಲ ಅಂದಾಗ ನೀವು ಈ ರೀತಿ ಮಿಕ್ಸ್ ಮ್ಯಾಚ್ ಮಾಡಿ ನೀವು ಪೀಸ್ನ ತಂದು ಯಾವುದಾದ್ರೂ ಆಗಿರಲಿ, ಸಿಲ್ಕ್ ಮೆಟೀರಿಯಲ್ ಆಗಿರಲಿ, ಇಲ್ಲ ಕ್ರೇಪ್ ಸಿಲ್ಕ್ ಆಗಿರಲಿ, ಇಲ್ಲಾಂದರೆ ನಿಮಗೆ ಜಾರ್ಜೆಟ್ ಕ್ಲಾತಲ್ಲಿ ಯಾವ ಕ್ಲಾತಲ್ಲಿ ಬೇಕಾದ್ರೂ ನೀವು ಮ್ಯಾಚ್ನ ಮಾಡ್ಕೋಬೋದು. ನೋಡಿ ನಾನು ಬ್ಯಾಕ್ನ ಅಟ್ಯಾಚ್ ಮಾಡಿದ್ದೀನಿ. ಸೊ ನನಗೆ ಫಿನಿಶಿಂಗ್ ಸಮೇತ ಬೇಕು, ಅದು ಫಿನಿಶಿಂಗ್ ನಮ್ಗೆ ಬರ್ತಾಯಿಲ್ಲ ಅಂತ ಸುಮಾರಷ್ಟು ಜನ ಕಮೆಂಟ್ ಮಾಡಿರೋದ್ರಿಂದ ನಾನು ಯಾವ ರೀತಿ ನಾವು ಫಿನಿಶಿಂಗ್ ಸಮೇತ ಬ್ಲೌಸ್ನ ರೆಡಿ ಮಾಡ್ಕೋಬೇಕು ಅಂತ ನಾನು ಡೀಟೇಲ್ಡಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸೊ ನೀಟಾಗಿ ನಾನು ಯಾವ ಮೆಥಡಲ್ಲಿ ನೋಡಿ ಸ್ಟಿಚ್ ಮಾಡ್ತಾಯಿದ್ದೀನೋ ಸೇಮ್ ನೀವು ಅದೇ ಮೆಥಡಲ್ಲಿ ಸ್ಟಿಚ್ ಮಾಡಿ ನೋಡಿ. ನಿಮಗೆ ಫಿನಿಶಿಂಗ್ ಅನ್ನೋದು ಎಷ್ಟು ನೀಟಾಗಿ ಬರುತ್ತೆ ಅಂತ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ, ಕಮೆಂಟ್ನ ಮಾಡಿ ಯಾವ ರೀತಿ ಬಂತು ಅಂತ. ಸೊ ಈ ರೀತಿ ನೀಟಾಗಿ ನಾನು ಅಟ್ಯಾಚ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ವಿಸಿಬಲ್ಲಾಗಿ ಅಟ್ಯಾಚ್ ಮಾಡ್ತಿದ್ದೀನಿ, ಇನ್ವಿಸಿಬಲ್ಲಾಗಿ ಅಟ್ಯಾಚ್ ಮಾಡ್ತಾಯಿಲ್ಲ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಫುಲ್ಲು. ಆಮೇಲೆ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ಒಂದ್ರ ಮೇಲೆ ಒಂದು ಪ್ಲೇಸ್ ಮಾಡಿ ನೋಡಬೇಕು. ನೀವು ಒಂದು ಸಲ ನೋಡಿದ್ರೇ ಗೊತ್ತಾಗೋದು. ಒಂದು ಶೇಪ್ ಬೆಲ್ಟ್ ದೊಡ್ಡದು, ಒಂದು ಶೇಪ್ ಬೆಲ್ಟ್ ಚಿಕ್ಕದು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ನೀಟಾಗಿ ಅದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ ಎರಡೂ ಕೂಡ. ನೋಡಿ ಇಲ್ಲಿ 1/4 ಇಂಚ್ ಕ್ರಾಸಾಗಿ ನಾನು ಕಟ್ ಮಾಡಿರಲಿಲ್ಲ, ಈಗ ಕಟ್ ಮಾಡ್ತಿದ್ದೀನಿ. ಈ ರೀತಿ ಕಟ್ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಶೇಪ್ ಬೆಲ್ಟ್ ಎಲ್ಲ ಅಟ್ಯಾಚ್ ಮಾಡಿ ಡಾಟ್ ಎಲ್ಲ ಹಿಡಿದ ಮೇಲೆ ಯಾಕೆ ಆ ಥರ ಕಟ್ ಮಾಡಬೇಕು 1/4 ಇಂಚ್ ಕ್ರಾಸಾಗಿ ಅಂತಲೂ ನಾನು ತಿಳಿಸ್ಕೊಡ್ತೀನಿ. ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನೀವು ಯಾವುದೇ ರೀತಿ ರಿಂಕಲ್ ಬರಬಾರ್ದು, ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಸೊ ಗಮನ ಕೊಟ್ಟು ನೀವು ನೋಡಿ, ನಾನಿಲ್ಲಿ ಯಾಕೆ ಕಾರ್ನರ್ಗೆ ತೊಗೊಂಡು ಬಂದು ಈ ಡಾಟ್ನ ಹಿಡಿಯೋಕ್ಕೆ ಇದು ಮಾಡ್ತೀನಿ ಅಂದರೆ, ನೋಡಿ ಈ ಕಾರ್ನರ್ಗೆ ಈ ಥರ ನಾವು ಪ್ರೆಸ್ ಮಾಡ್ಕೊಂಡು ತಗೊಳ್ಳೋದ್ರಿಂದ ನಮ್ಗೆ ಮೇನ್ ಫ್ಯಾಬ್ರಿಕ್ಕು ಲೈನಿಂಗು ಎರಡೂ ಕೂಡ ಒಟ್ಟಿಗೆ ಸಿಗುತ್ತೆ. ಒಂದೊಂದು ಸಲ ಏನಾಗುತ್ತೆ ಅಂದರೆ ಡಾಟ್ ಹಿಡಿಬೇಕಾದ್ರೆ ಎಕ್ಸ್ಪೀರಿಯೆನ್ಸ್ ಆಗಿರಬಹುದು ನಿಮಗೆ, ಲೈನಿಂಗ್ ಮಾತ್ರ ಹಿಡಿದ್ಬಿಟ್ಟಿರ್ತೀವಿ, ಮೇನ್ ಫ್ಯಾಬ್ರಿಕ್ ಅನ್ನೋದು ಸೈಡಿಗೆ ಬಂದುಬಿಟ್ಟಿರ್ತದೆ. ಸೊ ಹಾಗಾಗಿ ಆ ರೀತಿ ಆಗಬಾರ್ದು ಅಂತ ನಾನು ಈ ಥರ ಕಾರ್ನರ್ಗೆ ಎಳ್ಕೊಂಡು ಸ್ಟಿಚ್ನ ಹಾಕೋದು. ಈಗ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡಬೇಕು. ನೋಡಿ ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಒಂದು 1/4 ಇಂಚಷ್ಟು ಮಾರ್ಜಿನ್ ಬಿಟ್ಟಿರ್ತೀವಲ್ಲ, ಸೊ ಆ 1/4 ಇಂಚ್ಗೆ ನಾನು ನೀಟಾಗಿ ಇಲ್ಲಿ ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಮಗೆ ಶೇಪ್ ಬೆಲ್ಟಲ್ಲಿ ಅಷ್ಟೇ ಯಾವುದೇ ರೀತಿ ವೇರಿಯೇಷನ್ ಅನ್ನೋದು ಆಗಿಲ್ಲ, ಎಕ್ಸ್ಟ್ರಾ ಎಲ್ಲ ಬಂದಿಲ್ಲ. ಸೊ ಇದಕ್ಕೂ ಅಷ್ಟೇ ಸೇಮ್ ಅದೇ ರೀತಿ ಅಟ್ಯಾಚ್ ಮಾಡಬೇಕು. ಆ ಡಾಟ್ನ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ನೀವು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ ನಿಮಗೆ ಕಪ್ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡ್ಬೋದು. ನೋಡಿ ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಇದ್ದರೆ ಓವರ್ಲಾಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಸಾಧ್ಯವಾದಷ್ಟು ಇನ್ವಿಸಿಬಲ್ ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲಿ ನಂಗೆ ಓವರ್ಲಾಕ್ ಇರೋದ್ರಿಂದ ಓವರ್ಲಾಕ್ ಮಾಡಿಕೊಂಡೆ, ಯಾಕಂದರೆ ಫಿನಿಶಿಂಗ್ ನಿಮ್ಗೆ ನೀಟಾಗಿ ಬೇಕು ಅಂದರೆ ಓವರ್ಲಾಕ್ ಇದ್ದರೆ ವಿಸಿಬಲಾಗಿ ಮಾಡ್ಕೊಳ್ಳಿ. ನೋಡಿ ಈಗ ಸ್ಟ್ರೈಟಾಗಿ ಬಂದಿದೆ. ಇದು ಸ್ಟ್ರೈಟಾಗಿ ಬಂದರೆ ಈ ರೀತಿ ನಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಶೇಪ್ ಬೆಲ್ಟು ಮತ್ತು ಮೇಲೆ ಕ್ರಾಸಾಗಿ 1/4 ಇಂಚಷ್ಟು ಕಟ್ ಮಾಡ್ತೀನಿ. ಈಗ ಉಕ್ಪಟ್ಟೆ ಐಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಚಾರ ಹೇಳೋದು ಮರ್ತೆ ನಾನು. ನಿಮಗೆ ಫಿನಿಶಿಂಗ್ ನೀಟಾಗಿರಬೇಕು ಅಂದರೆ ವಿಸಿಬಲ್ಲಾಗಿ ಕೊಟ್ಟರೆ, ನಿಮಗೆ ಓವರ್ಲಾಕ್ ಇದ್ದರೆ ವಿಸಿಬಲ್ಲಾಗಿ ಕೊಟ್ಟು ಓವರ್ಲಾಕ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ಇನ್ವಿಸಿಬಲ್ಲಾಗಿ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ಳಿ, ಆವಾಗಲೇ ನಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ. ಐಪಟ್ಟಿ ಅಟ್ಯಾಚ್ ಮಾಡಿದ್ದಾಯಿತು, ಉಕ್ಪಟ್ಟೆ ಅಟ್ಯಾಚ್ ಮಾಡ್ತಿದ್ದೀನಿ. ಸೊ ನೋಡ್ತಿರ್ಬೋದು ನೀವು, ಸ್ಟಿಚ್ ಮಾಡೋ ಟೈಮಲ್ಲೇ ನಮಗೆ ಫಿನಿಶಿಂಗ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬರ್ತಿದೆ ಅಂತ. ವಿತೌಟ್ ಐರನ್ನೇ ನಮಗೆ ನೀಟಾಗಿ ಕಾಣಿಸ್ತಿದೆ. ಹಾಗಾಗಿ ನಾವು ಲೈನಿಂಗ್ನ ನೀಟಾಗಿ ಐರನ್ ಮಾಡಿಕೊಂಡ್ರೆ ನಮಗೆ ಬ್ಲೌಸು ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಬ್ಲೌಸು. ಈ ರೀತಿ ನೋಡಿ ಚೆಕ್ ಮಾಡ್ಕೋಬೇಕು ನೀವು, ಉಕ್ಪಟ್ಟೆ ಐಪಟ್ಟಿ ಕರೆಕ್ಟಾಗಿದೆಯಾ ಅಂತ. ನೋಡಿ ನೀಟಾಗಿ ಬಂದಿದೆ. ನಾನು ಯು ಶೇಪಲ್ಲೇ ಫ್ರಂಟಲ್ಲಿ ಬ್ಯಾಕು ಎರಡೂ ಕಡೆ ಯು ಶೇಪ್ ಕೊಟ್ಟಿದ್ದೀನಿ. ಸೊ ಈಗ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಶೋಲ್ಡರ್ನ ಅಟ್ಯಾಚ್ ಮಾಡಿಕೊಂಡು ಶೋಲ್ಡರ್ಗೂ ಕೂಡ ನೀವು ಓವರ್ಲಾಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಶೋಲ್ಡರ್ಗೆ ಓವರ್ಲಾಕ್ ಮಾಡಿಲ್ಲ, ಸೊ ನೀವು ಶೋಲ್ಡರ್ಗೂ ಕೂಡ ಓವರ್ಲಾಕ್ ಮಾಡ್ಕೊಳ್ಳಿ. ಈಗ ನೋಡಿ ಚೆಕ್ ಮಾಡಿಕೊಂಡು ಎಕ್ಸಸ್ ಇರೋದನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ಈಗ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಚೆಕ್ ಮಾಡ್ಕೊಳ್ಳಿ. ನೋಡಿ ನನಗೊಂದು 1/4 ಇಂಚಷ್ಟು ಎಕ್ಸ್ಟ್ರಾ ಬರ್ತಿದೆ. ಆ 1/4 ಇಂಚನ್ನು ನಾನು ಇಲ್ಲೇ ಸೆಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಲೂಸಾಗಿ ಕ್ಲಾತ್ ಬಿಟ್ಟು ನಾನು ಇಲ್ಲಿ ಸೆಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ. ಸೊ ನಮಗೆ ಆರ್ಮೋಲ್ ಇಲ್ಲಿ ದಪ್ಪ ಇರೋದ್ರಿಂದ ನಮಗೆ ಆ 1/4 ಇಂಚಷ್ಟು ಬಿಟ್ಟರು ನಮಗೇನಾಗುತ್ತೆ ಅಂದರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನಿಲ್ಲಿ
ಸ್ವಲ್ಪ ಫ್ರೀಯಾಗಿ ಬಿಟ್ಟು ಕ್ಲಾತು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ನಲ್ಲ ಅದನ್ನು ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ರೆ 1/2 ಇಂಚಿಗೆ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡ್ತಿರ್ಬೋದು ನೀವು ನಾನು ಯಾವ ರೀತಿ ಸೆಟ್ ಮಾಡ್ತಾ ಇದ್ದೀನಿ ಅಂತ. ಈ ರೀತಿ ಸೆಟ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡೋದ್ರಿಂದ ನಿಮಗೆಲ್ಲೂ ವೇರಿಯೇಷನ್ ಬರೋಲ್ಲ, ಎಕ್ಸಸ್ ಅನ್ನೋದು ಬರೋಲ್ಲ. ಈ ರೀತಿ ಇದಕ್ಕೆ ನಾನೀಗ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ಸೊ ಓವರ್ಲಾಕು ಕೂಡ ಫಿನಿಷಿಂಗಲ್ಲಿ ಒಂದು ಭಾಗ ಅಂತಲೇ ಹೇಳ್ಬೋದು. ನೀವು ಓವರ್ಲಾಕ್ ಮಾಡಿದ್ರೇ ಫಿನಿಷಿಂಗು ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲ ಓವರ್ಲಾಕ್ ಇಲ್ಲ ಅಂದರೂ ನೀವು ಸ್ಕಿಪ್ ಮಾಡ್ಬೋದು. ಬಟ್ ಕೆಲವೊಂದು ದಾರಗಳು ಬಿಟ್ಕೊಳ್ತಾ ಇರುತ್ತಲ್ಲ, ಆ ಥರ ಕ್ಲಾತ್ಗೆ ನೀವು ಓವರ್ಲಾಕ್ ಮಾಡ್ಕೊಳ್ಳೋದು ಉತ್ತಮ. ಈಗ ಸೈಡ್ ಫಿಟ್ಟಿಂಗ್ನ ಚೆಕ್ ಮಾಡೋಣ. ಸೈಡ್ ಫಿಟ್ಟಿಂಗ್ ಬರ್ತಿದೆಯಾ ಅಂತ ನೋಡಿ. ಕರೆಕ್ಟಾಗಿ ಬರ್ತಿದೆ ನನಗೆ. ಇಲ್ಲ ನಿಮಗೆ ಫ್ರಂಟ್ ಏನಾದರೂ ಉದ್ದ ಬರ್ತಿದೆ ಅಂದರೆ ನೀವು ಒಂದು ಡಾಟು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಕರೆಕ್ಟಾಗಿ ಬರ್ತಿದೆ ಅಂದರೆ ನೀವು ಕರೆಕ್ಟಾಗಿ ಹಾಗೇ ಸ್ಟಿಚ್ನ ಹಾಕ್ಕೋಬೇಕು. ನೋಡಿ, ಈ ಕೂಳೆ ಅನ್ನೋದು ಮೇಲಕ್ಕಿರೋ ಥರ ನೋಡಿಕೊಂಡು ನಾವೇನು ಸ್ಲೀವ್ ಅಟ್ಯಾಚ್ ಮಾಡಿರ್ತೀವೋ ಆ ಕೂಳೆನ ಒಂದು ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕು. ಈ ರೀತಿ 6.5 ಬೇಕು ನನಗೆ ಹ್ಯಾಂಡ್ಸು ಲೂಸು. 6.5 ಇಟ್ಕೊಂಡು ನಾನು ಇಲ್ಲಿ ಅಟ್ಯಾಚ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀಟಾಗಿ ಸೆಟ್ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಎಕ್ಸಸ್ ಇದೆ ಅನಿಸಿದ್ರೆ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ನನಗೊಂದು ಲೈನಷ್ಟು ಮೇಲೆ ಕೆಳಗಡೆ ಬಂದಿದೆ ಆರ್ಮೋಲ್ ಹತ್ರ. ಯಾಕಂದರೆ ನಾನು ಇಲ್ಲಿ 1/4 ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡು ಅದನ್ನ ಅಡ್ಜಸ್ಟ್ ಮಾಡಿದ್ದೀನಲ್ಲ, ಹಾಗಾಗಿ ಒಂದು ಲೈನಷ್ಟು ಹೆಚ್ಚು ಕಡಿಮೆ ಬಂದಿದೆ. ಈಗ ಒಂದು ಸಲ ವೇಸ್ಟ್ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಜಾಸ್ತಿ ಇದೆಯೋ ಅಷ್ಟು ಡಾಟ್ನ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ನೀವು ರಫ್ ಮಾಡ್ಕೊಳ್ಳೋದು ಕಂಪಲ್ಸರಿ ಇರಬೇಕು. ಇಲ್ಲಾಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಡಾಟ್ ಅನ್ನೋದು ಬಿಚ್ಕೊಳ್ಳುತ್ತೆ. ಫ್ರಂಟಲ್ಲೂ ಅಷ್ಟೇ ಡಾಟ್ನ ನೀವು ಸ್ಟಿಚ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ನೀವು ಹತ್ತಿರ ಸ್ಟಿಚ್ನ ಇಟ್ಕೊಳ್ಳಿ. ಡಿಸ್ಟೆನ್ಸ್ ಜಾಸ್ತಿ ಇರಬಾರ್ದು. ಹೊಲಿಗೆ ಅನ್ನೋದು ಹತ್ತಿರ ಬರೋ ಥರ ಆ ಥರ ಸ್ಟಿಚ್ನ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲ ನೀವು ಸ್ವಲ್ಪ ಲೂಸಾಗಿ ಇದೆ ಸ್ಟಿಚ್ಚಸ್ಸು ಅಂದರೆ ನೀವು ಡಬಲ್ ಸ್ಟಿಚ್ನ ಹಾಕ್ಕೋಬೇಕು ಕಂಪಲ್ಸರಿಯಾಗಿ. ನೋಡಿ, ಇಲ್ಲಿ 3ರಿಂದ 4 ಸ್ಟಿಚ್ನ ಹಾಕ್ಕೊಂಡು ನಾನು ಓವರ್ಲಾಕ್ ಮಾಡ್ಕೊಳ್ತೀನಿ. 3ರಿಂದ 4 ಸ್ಟಿಚ್ ಕಂಪಲ್ಸರಿ ಇರುತ್ತೆ ಸೈಡಲ್ಲಿ. ಈ ರೀತಿ ನಾನು 4 ಸ್ಟಿಚ್ನ ಹಾಕ್ಕೊಳ್ತೀನಿ. ಯಾಕಂದರೆ ಇವರು ನಾನು ದೂರದಿಂದ ಬಂದು ಬ್ಲೌಸ್ನ ಕೊಟ್ಟು ಹೋಗ್ತಾರೆ. ಇಫ್ ಇನ್ ಕೇಸ್ ನಮಗೇನಾದ್ರು ಟೈಟ್ ಗೀಟ್ ಆದರೆ ಒಂದು ಹೊಲಿಗೆ ಬಿಚ್ಕೋಬೇಕು, ಮತ್ತೆ ತೊಗೊಂಡು ಬರೋಕ್ಕಾಗಲ್ವಲ್ಲ. ಹಾಗಾಗಿ ಒಂದು 4 ಸ್ಟಿಚ್ ಅಂತೂ ಕಂಪಲ್ಸರಿ ಹಾಕಿರ್ತೀನಿ. ಹತ್ರದಲ್ಲೇ ಆದರೆ ಅವ್ರು ಒಂದು ವೇಳೆ ಸ್ಟಿಚ್ಚು ಇನ್ನೊಂದು ಬೇಕು ಅಂದರೆ ಹಾಕ್ಸ್ಕೊತಾರೆ. ಇವ್ರು ದೂರದಿಂದ ಬಂದು ಕೊಡೋದ್ರಿಂದ ಅವ್ರಿಗೆ ಪಾಪ 1 ಸ್ಟಿಚ್ 2 ಸ್ಟಿಚ್ಗೆಲ್ಲ ಬರೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈಗ ನಾನು ಪೈಪಿಂಗ್ನ ಕೊಡ್ತೀನಿ. ಅವರು ಗೋಲ್ಡ್ ಪೈಪಿಂಗ್ ಬೇಡ, ಸೇಮ್ ಬ್ಲ್ಯಾಕ್ ಏನಿದೆ ಅದೇ ಕೊಡಿ ಅಂತ ಹೇಳಿದ್ರು. ನೋಡಿ, ಈ ರೀತಿ ಲೇಸ್ ಉಳಿದಿರೋದ್ರಿಂದ ಫ್ರಂಟಲ್ಲಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಆಪ್ಷನಲ್ಲು. ಬೇಡ ಅಂದರೆ ಅದನ್ನ ರಿಮೂವ್ ಮಾಡೋ ಥರ ನಾನು ಕೊಟ್ಟು ಒಂದು ಲೂಸ್ ಸ್ಟಿಚ್ನ ಹಾಕಿರ್ತೀನಿ. ಬೇಡ ಅಂದರೆ ರಿಮೂವ್ ಮಾಡ್ಕೋಬೋದು. ನೋಡಿ, ಈಗ ನನ್ನ ಕ್ಲಾತ್ ಉಳಿದಿದೆಯಲ್ಲ, ಇಲ್ಲಿ ಕ್ರಾಸಾಗಿ ಪೈಪಿಂಗಿಗೆ ಮತ್ತು ಡೋರಿಗೆ ಕ್ಲಾತ್ನ ಕಟ್ ಮಾಡ್ಕೊಳ್ತೀನಿ. ಡೋರಿಗೂ ಅಷ್ಟೇ ನೀವು ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಡೋರಿ. ನೋಡಿ, ಈಗ ಪೈಪಿಂಗ್ಗೆ ಅಟ್ಯಾಚ್ ಮಾಡಿಕೊಂಡು ನೀಟಾಗಿ ಒಂದು 1/4 ಇಂಚಷ್ಟು ಫೋಲ್ಡ್ನ ಮಾಡಿ, ಇಲ್ಲ ಒಂದು 1/2 ಇಂಚಷ್ಟು ಫೋಲ್ಡ್ನ ಮಾಡಿ ಸ್ಟಿಚ್ನ ಹಾಕ್ಕೊಳ್ತೀನಿ. ನೀವು ಡೋರಿಗೂ ಕ್ರಾಸಾಗಿ ಕಟ್ ಮಾಡೋದ್ರಿಂದ ಡೋರಿ ಅನ್ನೋದು ತುಂಬಾ ಸಣ್ಣಗೆ ಬರುತ್ತೆ. ನೀವು ಸ್ಟ್ರೈಟ್ ಪೀಸ್ಗಿಂತೂ ಕ್ರಾಸ್ ಪೀಸು ಒಂದು ಸಲ ಕಟ್ ಮಾಡಿ ಎಳೆದು ನೋಡಿ ಡೋರಿ ಎಷ್ಟು ನೀಟಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ. ಪೈಪಿಂಗ್ ಇನ್ನು ಝೂಮಲ್ಲಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ, ನೀಟಾಗಿ ಒಂದೇ ಲೆವೆಲ್ಲಾಗಿ ಸ್ಟಿಚ್ನ ಹಾಕ್ಕೋಬೇಕು. ನಾನಿಲ್ಲಿ ಯಾವುದೇ ರೀತಿ ಥ್ರೆಡ್ ಪೈಪಿಂಗ್ ಕೊಡ್ತಿಲ್ಲ. ಆದ್ರೂ ಈವನ್ನಾಗಿ ಒಂದೇ ಥರ ಒಂದೇ ಒಂದು ಸೈಜಲ್ಲಿ ಪೈಪಿಂಗ್ ಅನ್ನೋದು ಯಾವ ರೀತಿ ರೆಡಿ ಆಗುತ್ತೆ ಅಂತ ನೀವು ನೋಡಬಹುದು. ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಇದು ಅಟ್ಯಾಚ್ ಏನು ಮಾಡ್ಕೋತಾ ಇದ್ದೀರಾ, ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದೇ ವಿಡ್ತಲ್ಲಿ ನೀವು ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ, ಈ ರೀತಿ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ನೋಡಿ, ಡಬಲ್ ಫೋಲ್ಡ್ನ ಮಾಡಿ ಆ ಕೂಳೆ ಅನ್ನೋದು ಈ ಪೈಪಿಂಗ್ ಒಳಗಡೆ ಸೇರಬೇಕು. ಆವಾಗ ನಿಮಗೆ ನೀಟಾಗಿ ಪೈಪಿಂಗ್ ಅನ್ನೋದು ತಿಕ್ಕಾಗಿ ಬರುತ್ತೆ. ಅಂದರೆ ನಿಮಗೆ ಗಟ್ಟಿಯಾಗಿರುತ್ತೆ ಪೈಪಿಂಗ್ ಅನ್ನೋದು. ಇಲ್ಲಾಂದರೆ ಟೊಳ್ ಥರ ಇರುತ್ತೆ, ಶೇಪ್ ಅನ್ನೋದು ನೀಟಾಗಿ ಬರಲ್ಲ. ನೋಡ್ತಿರ್ಬೋದು ನೀವು, ಈ ರೀತಿ ನೀಟಾಗಿ ನಾನು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಟಿಚ್ ಅನ್ನೋದು ಕಾಣಿಸ್ಬಾರ್ದು ನಮಗೆ. ಆ ರೀತಿ ಮಿಡ್ಲಲ್ಲಿ ಪೈಪಿಂಗಿಗೆ ಮತ್ತು ಬ್ಲೌಸ್ ಮಿಡ್ಲಲ್ಲಿ ಏನು ಸ್ಟಿಚ್ ಹಾಕಿರ್ತೀವೋ ನಾವು ಅದ್ರ ಮೇಲೇ ಸ್ಟಿಚ್ ಅನ್ನೋದು ಬರಬೇಕಾಗತ್ತೆ. ನೋಡಿ, ನೀಟಾಗಿ ಈ ರೀತಿ ಫೋಲ್ಡ್ನ ಮಾಡ್ಕೊಂಡು ಎರಡೂ ಕೈಯಲ್ಲಿ ನಾನು ಯಾವ ರೀತಿ ಯೂಸ್ ಮಾಡ್ತಾಯಿದ್ದೀನಿ ಕೈ, ನೀವು ಕೂಡ ಅದೇ ರೀತಿ ಯೂಸ್ ಮಾಡಿ ಪೈಪಿಂಗ್ ಅನ್ನೋದು ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ ಪೈಪಿಂಗು. ನೀವು ಥ್ರೆಡ್ ಪೈಪಿಂಗ್ ಕೊಡಬೇಕು ಅಂತಲೇ ಏನೂ ಇಲ್ಲ, ನಾರ್ಮಲ್ಲಾಗೂ ಪೈಪಿಂಗ್ನ ಕೊಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ.
ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನೋಡಿ ಒಂದೇ ಈವನ್ನಾಗಿ ಬಂದಿದೆ, ನಮಗೆಲ್ಲೂ ದಪ್ಪ ಸಣ್ಣ ಅನ್ನೋದು ಬಂದಿಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ ಈ ಪೈಪಿಂಗು ಕೂಡ. ಸೊ ಈಗ ನಾನು ಇದಕ್ಕೆ ಡೋರಿನ ಅಟ್ಯಾಚ್ ಮಾಡ್ಕೊಳ್ತೀನಿ. ಇಲ್ಲಿ ಆಪ್ಷನಲ್ಲು, ನಾನು ಇಲ್ಲಿ ಉಳಿದಿರೋ ಬಾರ್ಡ್ರನ್ನ ಯಾಕೆ ವೇಸ್ಟ್ ಮಾಡಬೇಕು ಅಂತ ಇಲ್ಲಿ ಅಟ್ಯಾಚ್ ಮಾಡ್ತಿದ್ದೀನಿ. ನಾನೀಗ ಸ್ಟ್ರೈಟಾಗಿ ಅಟ್ಯಾಚ್ ಮಾಡ್ತಿದ್ದೀನಿ, ಇಲ್ಲಿ ಕರ್ವಾಗೇನು ಅಟ್ಯಾಚ್ ಮಾಡ್ತಿಲ್ಲ, ಈ ರೀತಿ ಸ್ಟ್ರೈಟಾಗಿ ಅಟ್ಯಾಚ್ ಮಾಡ್ತಿದ್ದೀನಿ. ಸೊ ಬೇಕಂದರೆ ಅವರು ಕಸ್ಟಮರ್ ಹಾಕ್ಕೊಂಡು ನೋಡಲಿ ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಇರಲಿ, ಇಲ್ಲಾಂದರೆ ಅದನ್ನು ನಾನು ರಿಮೂವ್ ಮಾಡಿ ಕೊಡ್ತೀನಿ. ಸೊ ವೇಸ್ಟ್ ಮಾಡೋದು ಬೇಡ ಅಂತ ಅಟ್ಯಾಚ್ ಮಾಡ್ತಿದ್ದೀನಿ ಅಷ್ಟೇ. ಈ ರೀತಿ ಅಟ್ಯಾಚ್ನ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಅವ್ರಿಗೆ ಕಸ್ಟಮರ್ಗೆ ಏನಂತಾರೋ ಗೊತ್ತಿಲ್ಲ, ನೋಡೋಣ. ನೋಡಿ ಫೈನಲಿ ಲುಕ್ಕು ಈ ರೀತಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.